ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ನಾನು ನಿಮ್ಮ ಕನ್ನಡ ಉಪನ್ಯಾಸಕ KL ಗುಡಿಮನಿ, ಸಾಯಿನಿಕೇತನ ಸ್ವತಂತ್ರ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ವಿದ್ಯಾಲಯ ಮೊದಲು ಹಾಗೂ ಚಮಕಂಡಿ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ದ್ವಿತೀಯ PUC ಕನ್ನಡ ಪಠ್ಯಪುಸ್ತಕಕ್ಕೆ ಅಳವಡಿಸಿರ್ತಕ್ಕಂಥ ಒಟ್ಟು ಪಠ್ಯಕ್ರಮದಲ್ಲಿ ನಾವು ಈಗಾಗಲೇ ಅವಲೋಕನ ಮಾಡಿದಂತೆ ಕಾವ್ಯ ಮತ್ತು ಈ ಪದ್ಯ ಭಾಗ ಮತ್ತು ಗದ್ಯ ಭಾಗ ಮತ್ತು ದೀರ್ಘ ಗದ್ಯ ಭಾಗ ಅಂತ 3 ಭಾಗಗಳನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಗದ್ಯ ಭಾಗದ ಪಠ್ಯಕ್ರಮದಲ್ಲಿ ಅಳವಡಿಸಿರ್ತಕ್ಕಂಥ ಒಂದು 3ನೆಯ ಗದ್ಯ ಪಾಠವನ್ನು ನಮಗೆ ದ್ವಿತೀಯ PUC ಪಠ್ಯಪುಸ್ತಕಕ್ಕೆ ಅಳವಡಿಸಿದ್ದಾರೆ. ಸ್ತ್ರೀ ಸಂವೇದನಾಶೀಲ ಗುಣವುಳ್ಳಂತ ಸ್ತ್ರೀ ಸಂವೇದನಾ ಬರಹಗಾರ್ತಿ ನೇಮಿಚಂದ್ರರವರು ಬರೆದಿರುವಂತ ಒಂದು ಅಂಕಣ ಬರಹ. ಇದು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎನ್ನುವಂಥ ಅಂಕಣ ಬರಹವನ್ನು ನಮಗೆ ಪಠ್ಯಕ್ಕೆ ಅಳವಡಿಸಿದ್ದಾರೆ. ಹಾಗಾಗಿ ಇವತ್ತು ನಾವು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎನ್ನುವಂಥ ಗದ್ಯಪಾಠವನ್ನು ಕುರಿತು ಅವಲೋಕನ ಮಾಡಿಕೊಳ್ಳುವುದರ ಮೂಲಕ ಅದರಲ್ಲಿರುವಂಥ ವಿಚಾರಗಳನ್ನು ನಾವು ಇವತ್ತು ತಿಳಿದುಕೊಳ್ಳಬೇಕಾಗಿದೆ. ಆತ್ಮೀಯರೇ, ಆರಂಭದಲ್ಲಿ ಈ ಅಂಕಣ ನಮ್ಮನ್ನು ಓದಿಸಿಕೊಂಡು ಎಲ್ಲೋ ಒಂದು ಅನುಭವದ ಮೂಸೆಯಲ್ಲಿ ನಮ್ಮನ್ನು ತೆಗೆದುಕೊಂಡು ಹೋಗ್ತದೆ. ಬದುಕನ್ನು ಹೇಗೆ ನಾವು ನಡೆಸಿಕೊಂಡು ಹೋಗಬೇಕು ಅನ್ನುವಂಥ ಅನುಭವದ ಕಥನದ ಮೂಲಕ ನಮ್ಮನ್ನು ಕಟ್ಟಿಕೊಂಡು ತೆಗೆದುಕೊಂಡು ಹೋಗುವಂಥ ಒಂದು ಅಂಕಣ ಅಂತ ನನಗನಿಸುವಂಥದ್ದು. ತಾವೆಲ್ಲರೂ ಆ ನಿಟ್ಟಿನಲ್ಲಿ ಓದಲಿಕ್ಕೆ ಪ್ರಯತ್ನ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲಿ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎನ್ನುವಂಥ ಈ ಅಂಕಣ ಬರಹವನ್ನ ನೇಮಿಚಂದ್ರರವರು ಬರೆದಿರ್ತಕ್ಕಂಥ ಬದುಕು ಬದಲಿಸಬಹುದು ಎನ್ನುವ ಕೃತಿಯಿಂದ ಈ ಒಂದು ಅಂಕಣವನ್ನು, ಈ ಗದ್ಯಪಾಠವನ್ನು ಆಯ್ದುಕೊಳ್ಳಲಾಗಿದೆ. ಹಾಗಾಗಿ ಇಲ್ಲಿ ಲೇಖಕಿ ಶ್ರೀಮತಿ ನೇಮಿಚಂದ್ರರವರು ತಮ್ಮ ಕಥನವನ್ನು ಅವರು ಕಟ್ಟಿಕೊಡ್ತಾ ಹೋಗ್ತಾರೆ. ಇಡೀ ಒಟ್ಟು ಆ ಅಂಕಣದಲ್ಲಿ ಕೆಲವು ವಿಚಾರಗಳನ್ನು ತಮ್ಮ ಜೊತೆಗೆ ನಾನು ಮಾತನಾಡ್ತಾ ಪಾಠಕ್ಕೆ ಬರುವಂಥದ್ದಕ್ಕೆ ಸಾಧ್ಯತೆ ಮಾಡಿಕೊಡ್ತಾರೆ. ಅಂದ್ರೆ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಅದೃಷ್ಟ ಮತ್ತು ದುರಾದೃಷ್ಟಗಳ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ. ಅನೇಕ ಉದಾಹರಣೆಗಳನ್ನು ಕೊಡ್ತಾರೆ. ಇಲ್ಲಿ ಸುಮಾರು 3-4 ಅವರ ಜೀವನದ ವೃತ್ತಾಂತಗಳನ್ನು ಇಲ್ಲಿ ನಮಗೆ ತಿಳಿಪಡಿಸಲಿಕ್ಕೆ ಹೋಗ್ತಾರೆ. ಏನಂತ ಹೇಳಿದ್ರೆ, ಲೇಖಕಿ ಹೇಳುವಂಥ ವಿಚಾರಗಳನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗ್ತದೆ. ಲೇಖಕಿ ಹೇಳ್ತಾರೆ, ನೇಮಿಚಂದ್ರರವರ ಪತಿ ಕೀರ್ತಿ ಅಂತ ಅವರ ಹೆಸರು. ಎದುರುಮನೆಯ ಶಿಕ್ಷಕಿ ಕಮಲಮ್ಮ ಮೇಡಮ್ ಅವರ ಒಂದು ಕಥೆಯನ್ನು ಕೂಡ ಇಲ್ಲಿ ನಮಗೆ ಪ್ರಸ್ತುತಪಡಿಸ್ತಾರೆ, ಉದಾಹರಣೆಯಾಗಿ ತಗೊಂಡುಕೊಳ್ತಾರೆ. ಮೂಲ ಮನೆಯ ಮುದ್ದೇಗೌಡರದ ಉದಾಹರಣೆಯನ್ನು ಕೂಡ ನಮಗೆ ಕೊಡ್ತಾ ಹೋಗ್ತಾರೆ. ಬಾಲ್ಯದ ಗೆಳತಿ ಸೀತಾಳ ಜೀವನದ ಆಕೆಯ ಬದುಕಿನ ವೃತ್ತಾಂತವನ್ನ, ಕಥೆಯನ್ನು ನಮಗೆ ತಿಳಿಪಡಿಸಲಿಕ್ಕೆ ಹೋಗ್ತಾರೆ. ಉದಾಹರಣೆಯಾಗಿ ಕಥೆಯನ್ನು ತೆಗೆದುಕೊಳ್ತಾರೆ. ಇನ್ನು ಪ್ಲೇವಿಯಾಳ ಬದುಕಿನ ಕಥೆಯನ್ನ ನಮಗೆ ಉದಾಹರಣೆ ಮೂಲಕ ಅದನ್ನು ಚಿತ್ರಿಸ್ತಾ ಹೋಗ್ತಾರೆ. ನಿಶಾ ಶರ್ಮರ ಬದುಕಿನ ಎಲ್ಲ ಘಟನಾವಳಿಗಳನ್ನು ಅನ್ನೋದಕ್ಕಿಂತ ಸಂಕ್ಷಿಪ್ತವಾಗಿ ಅವರ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳ ಬಗ್ಗೆ ನಮಗೆ ಚರ್ಚಿಸ್ತಾ ಹೋಗ್ತಾರೆ, ಉದಾಹರಣೆಯಾಗಿ ಕೊಡ್ತಾ ಹೋಗ್ತಾರೆ. ಅಂದ್ರೆ ಇಲ್ಲಿ ಇಷ್ಟು ವಿಚಾರಗಳು ಗೊತ್ತದೆ ಅಂತಂದ್ರೆ, ನೇಮಿಚಂದ್ರರವರು ಬರೆದಿರ್ತಕ್ಕಂಥದ್ದು, ಅವರು ಓದಿರೋದು ಎಂಜಿನಿಯರಿಂಗ್ ಪದವಿ. ಎಂಜಿನಿಯರ್ ನೋಡ್ರಿ, ವೃತ್ತಿಯಲ್ಲಿ ಎಂಜಿನಿಯರ್ ಆದರೂ ಕೂಡ ಪ್ರವೃತ್ತಿಯಲ್ಲಿ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿ ವಿಜ್ಞಾನ, ಪ್ರವಾಸ, ಮಹಿಳಾ ಅಧ್ಯಯನ ಮುಂತಾದ ಪ್ರಕಾರಗಳಲ್ಲಿ ಸಾಹಿತ್ಯಿಕವಾದಂಥ ಕೊಡುಗೆ ಕೊಟ್ಟಿರ್ತಕ್ಕಂಥ ಸ್ತ್ರೀ ಸಂವೇದನಾ ಕಥೆಗಾರ್ತಿ ನೇಮಿಚಂದ್ರರವರು ಅಂತ ನಾವು ಹೇಳ್ಬೋದು. ಹಾಗಾಗಿ ಇಲ್ಲಿ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎನ್ನುವಂಥದ್ದು ಅಂದ್ರೆ ಇನ್ನೊಂದು ಸ್ವಾಮಿ ವಿವೇಕಾನಂದರವರು ಹೇಳಿದ್ರೆ, ನಿನ್ನ ಬಾಳಿನ ಶಿಲ್ಪಿ ನೀನ. ಸ್ವಾಮಿ ವಿವೇಕಾನಂದರವರ ವಾಣಿಯನ್ನು ನಾವು ಅರ್ಥೈಸ್ಕೊಳ್ಬೇಕು. ನಿನ್ನ ಬಾಳಿನ ಶಿಲ್ಪಿ ನೀನೇ, ಮತ್ತೊಬ್ಬರಲ್ಲ. ನೀನು ಅದೃಷ್ಟವನ್ನು ಅಥವಾ ಇದು ದುರದೃಷ್ಟದಿಂದ ಆಯ್ತೋ ಅದೃಷ್ಟದಿಂದ ಆಯ್ತೋ ಅಂತ ವಿಚಾರ ಮಾಡೋದಲ್ಲ. ನಿನ್ನ ಬಾಳಿನ ಶಿಲ್ಪಿ ನೀನೇ. ಆ ದಿಶೆಯಲ್ಲಿ ನಿನ್ನ ಮಾರ್ಗವಿರಲಿ, ನಿನ್ನ ನಡೆ ಇರಲಿ, ನಿನ್ನ ಗುರಿ ಇರಲಿ. ಹಾಗೆ ಇಲ್ಲಿ ಇನ್ನೊಂದು ಏನಂತಂದ್ರೆ, ನಾವು ಆರಂಭದಲ್ಲಿ ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. ಅದೃಷ್ಟ ಮತ್ತು ಈ ದುರಾದೃಷ್ಟ ಅಂದ್ರೆ, ಅದೃಷ್ಟ ಬಂತು
ಖುಷಿ ಪಡೋದಲ್ಲ, ದುರಾದೃಷ್ಟ ಅಂತಂದ್ರೆ ದುರಾದೃಷ್ಟದಿಂದ ಹತಾಶಗೊಳ್ಳುವುದಲ್ಲ. ಅದೃಷ್ಟ ಅಂದ್ರೆ ಇಲ್ಲಿ ಗೆದ್ದನೆಂದು ಹಿಗ್ಗಬೇಡ, ಸೋತನೆಂದು ಕುಗ್ಗಬೇಡ ಎನ್ನುವುದರ ಅರ್ಥ ಸೂಚಿಸುವಂತಿದೆ ಅದೃಷ್ಟ ಮತ್ತು ದುರಾದೃಷ್ಟ. ಅದೃಷ್ಟ ಅಂತಂದ್ರೆ ಒಂದು ಕಡೆಗೆ ಅದು ಖುಷಿ ಪಡೋದು, ದುರಾದೃಷ್ಟ ಅಂತಂದ್ರೆ ಹತಾಶಕ್ಕೊಳಗಾಗುವುದು ಅಲ್ಲ. ಅದೃಷ್ಟ ಮತ್ತು ದುರಾದೃಷ್ಟ, ಈ ಸೋಲು ಗೆಲುವು ಇವೇನದವಲ್ಲ, ಇವುಗಳನ್ನು ಸಮಾನಾಂತರವಾಗಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಲೇಖನ ನಮ್ಮನ್ನು ಓದಿಸಿಕೊಂಡು ಹೋಗ್ತದೆ. ಆ ದಿಶೆಯಲ್ಲಿ ನಾವು ಕೂಡ ಸಾಗುವಂತಾಗಿರ್ಬೇಕು. ಅಂದ್ರೆ ಒಂದು ಮನೋದೌರ್ಬಲ್ಯಕ್ಕೆ ಒಂದು ನೀಡಿದ ಚಿಕಿತ್ಸೆ ಅಂತ ಈ ಲೇಖನ ನಮಗೆ ತೋರ್ಪಡ್ತದೆ. ಕೊನೆಯಲ್ಲಿ ಓದ್ತಾ ಮನುಷ್ಯನಿಗೆ ಏನಿರ್ಬೇಕಂತ ಹೇಳಿದ್ರೆ ಆ ಶ್ರಮ ಮತ್ತು ಶ್ರದ್ಧೆ ಇದ್ದಾಗ ಮಾತ್ರ ನನಸಾಗಲಿಕ್ಕೆ ಸಾಧ್ಯ ಎನ್ನುವಂಥದ್ದನ್ನು ಕೂಡ ಈ ಗದ್ಯಪಾಠ ನಮಗೆ ತಿಳಿಪಡಿಸ್ತದೆ. ಹಾಗಾಗಿ ಅಂದ್ರೆ ಇಲ್ಲಿ ಏನಂತಂದ್ರೆ ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿ ಅಂತ ಇವನನ್ನು ನಾವು ಕರಿತೇವೆ. ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿಗಳು ಎರಡೂ ಇದ್ದಾಗ ಕನಸು ನನಸಾಗಲಿಕ್ಕೆ ಸಾಧ್ಯ, ಅಂದ್ರೆ ಗುರಿ ಮುಟ್ಲಿಕ್ಕೆ ಸಾಧ್ಯ, ಅಂದ್ರೆ ಸಾಧಿಸಲಿಕ್ಕೆ ಸಾಧ್ಯ. ಅಂದ್ರೆ ಇನ್ನೊಂದು ಅರ್ಥ ನಾವು ತಿಳ್ಕೊಳ್ಬೇಕು. ಅಂಗೈಯಲ್ಲಿರುವ ರೇಖೆಯನ್ನು ನಂಬಿ ನಾವು ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ಪರಿಶ್ರಮದಿಂದ, ಶ್ರಮದಿಂದ, ಶ್ರದ್ಧೆಯಿಂದ ನಾವು ಏನನ್ನಾದರೂ ಸಾಧಿಸಲಿಕ್ಕೆ ಸಾಧ್ಯ, ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಎನ್ನುವಂಥರ ವಿಚಾರವನ್ನು ಈ ಗದ್ಯಪಾಠ ನಮಗೆ ತಿಳಿಪಡಿಸುತ್ತದೆ. ಹಾಗಾಗಿ ಇಲ್ಲಿ ನೇಮಿಚಂದ್ರನವರು ನಿರೂಪಿಸತಕ್ಕಂಥ ವಿಚಾರಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ, ಬದುಕನ್ನು ಹೇಗೆ ಪ್ರೀತಿಸಬೇಕು, ಎಷ್ಟು ಪ್ರೀತಿಸಬೇಕು, ಹೇಗೆಲ್ಲ ಅದನ್ನು ನಾವು ಸ್ವೀಕಾರ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ಈ ಗದ್ಯಪಾಠ ನಮಗೆ ತಿಳಿಸ್ತಾ ಹೋಗ್ತದೆ. ಹಾಗಾಗಿ ಇಲ್ಲಿ ನಾವು ಈ ಗದ್ಯಪಾಠದಲ್ಲಿ ಇದು ಒಂದು ಬದುಕು ಅಂತಂದ್ರೆ ಒಂದು ಅಕ್ಷಯ ಪಾತ್ರೆ ಇದ್ದಂತೆ, ಅದನ್ನು ನಾವು ಹೆಚ್ಚು ಪ್ರೀತಿಸಿದಷ್ಟು ನಮಗೆ ಅದು ಮತ್ತಷ್ಟು ಏನನ್ನಾದರೂ ಕೊಡ್ತಾ ಹೋಗ್ತದೆ ಅನ್ನುವಂಥ ವಿಚಾರವನ್ನು ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ. ಅಂದ್ರೆ ಈ ಗದ್ಯಪಾಠದಲ್ಲಿ ಆಧುನಿಕತೆ ಮತ್ತು ಜನಪದ ಎರಡನ್ನೂ ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ. ಆಧುನಿಕ ಅಂತಂದ್ರೆ ವಿಜ್ಞಾನ ಪ್ರೇರಿತವಾಗಿರುವಂಥ ಮನಸ್ಸು ಒಂದು ಕಡೆಗಾದ್ರೆ, ಇನ್ನೊಂದು ಜನಪದ ಅನುಭವದಲ್ಲಿ ಹೇಳೋದಾದ್ರೆ ಅದು ಅಭ್ಯಾಸದ ಅನುಭವದ ಕ್ರಮ ಅಂತ ನಮಗೆ ತೋರ್ಪಡ್ತದೆ. ಅಂತಂದ್ರೆ ಚೆನ್ನಾಗಿ ನೀರು ಕುಡಿಯುವಂಥದ್ದು ಅಂತ ಅಂದ್ರೆ ಅಲ್ಲಿ ಗೊತ್ತಾಗ್ತದೆ ನಮಗೆ ಮುಂದಿನ ವಿಚಾರಗಳನ್ನು ತಿಳ್ಕೊಳ್ತಾ ಹೋಗ್ತದೆ. ಅದಕ್ಕೆ ನಾನು ಮುಂಚಿತವಾಗಿ ಆ ವಿಚಾರಗಳನ್ನು ನಾನು ಪ್ರಸ್ತುತಪಡಿಸ್ತೇನೆ. ಅದೃಷ್ಟ ಮತ್ತು ಇವರು ದುರಾದೃಷ್ಟವನ್ನ ನಂಬಿಕೊಂಡು ಕೂತಿಲ್ಲ. ಅದೃಷ್ಟವನ್ನು ನಂಬಿಕೊಂಡು ಕೂತಿರ್ತಕ್ಕಂಥವರು ಯಾರೋ ಇಲ್ಲಿ ಮೇಲೆ ಬಂದವರು ಅಂತಲ್ಲ. ಅದು ಬರುತ್ತದೆ, ಅದು ಹೋಗ್ತದೆ. ಅಂಬೇಡ್ಕರ್ ಅವರು, ಮದರ್ ತೆರೇಸಾ ಅವರು, ಬಸವಣ್ಣನವರು, ಅಬ್ದುಲ್ ಕಲಾಂಜಿ ಅವರು, ಸರ್ ವಿಶ್ವೇಶ್ವರಯ್ಯ ಅವರು, ಇವರೆಲ್ಲರೂ ಅಮೆರಿಕದ ಅಧ್ಯಕ್ಷರು ಬಿಲ್ ಕ್ಲಿಂಟನ್ ಆತನು ಕೂಡ ಎಷ್ಟೋ ಸಾರಿ ಸೋತ, ಕೊನೆಗೆ ಗೆದ್ದ, ಅದೃಷ್ಟ ಕೈ ಹಿಡಿತು ಅಂತ. ಅಂದ್ರೆ ಅದೃಷ್ಟ ಮತ್ತು ದುರಾದೃಷ್ಟಗಳ ಇವೇನವಲ್ಲ, ಇವು ಹಾಗೆ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ನಾವು ಯಾವುದನ್ನ ತೆಗೆದುಕೊಳ್ಳಬೇಕು ಅನ್ನುವಂಥದ್ದರ ಶ್ರದ್ಧೆ ಮತ್ತು ಶ್ರಮ ನಮ್ಮಲ್ಲಿದ್ದಾಗ ಮಾತ್ರ ಆ ಗುರಿ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಸಾಧ್ಯ ಎನ್ನುವಂಥದ್ದನ್ನ ಇಲ್ಲಿ ಅಲ್ಲಮನ ಒಂದು ವಚನವನ್ನು ನಾವು ನೆನಪು ಮಾಡಿಕೊಳ್ಳಬೇಕಾಗ್ತದೆ. ಅಲ್ಲಮ ಪ್ರಭುವಿನ ಒಂದು ವಚನವನ್ನು ಏನಂತಂದ್ರೆ, ಕೊಟ್ಟ ಕುದುರೆಯನ್ನು ಏರಲು ಅರಿಯದೆ ಮತ್ತೊಂದು ಕುದುರೆಯನ್ನು ಬಯಸುವವರು ವೀರರು ಅಲ್ಲ, ಶೂರರು ಅಲ್ಲ. ಅವರಿಗೆ ಕೊಟ್ಟ ಕುದುರೆಯನ್ನ ಪಳಗಿಸಿ ಆ ಕೊಟ್ಟ ಕುದುರೆಯನ್ನೇ ಅವರಿಗೆ ಕೊಟ್ಟ ಕುದುರೆಯನ್ನು ಹೇಗೆ ಅದನ್ನು ಪಳಗಿಸುವಂತ ಶಕ್ತಿ ಸಾಮರ್ಥ್ಯ ಅವರಲ್ಲಿ ಇಲ್ಲ ಅಂತಂದ್ರೆ ಮತ್ತೆ ಅವರು ಇನ್ನೊಂದು ಕುದುರೆಯನ್ನು ಬಯಸುವವರು ಅವರು ವೀರರು ಆಗಕ್ಕೆ ಸಾಧ್ಯವಿಲ್ಲ, ಶೂರರು ಆಗಕ್ಕೆ ಸಾಧ್ಯವಿಲ್ಲ. ಅಂದ್ರೆ ನಮ್ಮ ಎದುರಿಗೆ ಆಯ್ಕೆಗಳಿದ್ದಾಗ, ಇದರ ಅರ್ಥ ಏನಂತಂದ್ರೆ ನಮ್ಮ ಕಣ್ಣೆದುರಿಗೆ ಆಯ್ಕೆಗಳಿದ್ದಾಗ ಅವುಗಳನ್ನ ಆಯ್ಕೆ ಮಾಡಿಕೊಳ್ಳುವಂಥದ್ದು ಅವರವರಿಗೆ ಅವರ ಚಿತ್ತಕ್ಕೆ ಬಿಟ್ಟಿರುವಂಥದ್ದು. ಈ ದೃಷ್ಟಿಕೋನದಲ್ಲಿ ಈ ಗದ್ಯಪಾಠ ನಮ್ಮನ್ನ ಓದಿಸಿಕೊಂಡು ಆ ವಿಚಾರಗಳನ್ನ ತಿಳಿಪಡಿಸುತ್ತಾ ಹೋಗ್ತದೆ ಅನ್ನುವಂಥ ವಿಚಾರ ತಮಗೆ ಎಲ್ಲರಿಗೂ ಗೊತ್ತಿದೆ. ಅಂದ್ರೆ ಏನಂತ ಹೇಳಿದ್ರೆ ಇಲ್ಲಿ ಈ ಗದ್ಯಪಾಠವನ್ನು ನೋಡುವುದಕ್ಕಿಂತ ಮುಂಚೆ ನಾನು ತಮ್ಮ ಜೊತೆಗೆ ಸ್ವಲ್ಪ ಆ ನೇಮಿಚಂದ್ರರವರ ಸಂಕ್ಷಿಪ್ತ ಪರಿಚಯವನ್ನ ಮಾಡಿಕೊಳ್ಳಲಿಕ್ಕೆ ನಾನು ಬಯಸ್ತೇನೆ. ನೇಮಿಚಂದ್ರರವರ ಆ ಸಂಕ್ಷಿಪ್ತ ಪರಿಚಯವನ್ನು ನಾವು ನೋಡಿಕೊಳ್ಳೋಣ ಸ್ನೇಹಿತರೆ. ಕಥೆಗಾರ್ತಿ, ಅಂಕಣ ಬರಹಗಾರ್ತಿ, ಸ್ತ್ರೀ ಸಂವೇದನ ಬರಹಗಾರ್ತಿಯಾಗಿರುವಂಥ ಶ್ರೀಮತಿ ನೇಮಿಚಂದ್ರರವರು 16/7/1959 ಅವರು
HAL ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸವನ್ನು ನಿರ್ವಹಿಸಿದರು. ಸ್ತ್ರೀ ಸಂವೇದನೆಯುಳ್ಳ ಬರಹಗಾರ್ತಿ, ಕಥೆಗಾರ್ತಿ ಎನಿಸಿರುವ ಇವರು ಉದಯವಾಣಿ ಪತ್ರಿಕೆಯ ಬದುಕು ಬದಲಿಸಬಹುದು ಎಂಬ ಅಂಕಣ ಬರಹದಿಂದ ಸುಪ್ರಸಿದ್ಧರಾಗಿರುವಂಥವರು ನೇಮಿಚರು. ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ಅವ್ರು ಬರೀತಾರೆ, ಅನೇಕ ಕೃತಿಗಳನ್ನು ಪ್ರಕಟಿಸ್ತಾ ಹೋಗ್ತಾರೆ. ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ಮತ್ತೆ ಬರೆದ ಕಥೆಗಳು, ಒಂದು ಶ್ಯಾಮಲ ಸಂಜೆ ಎಂಬ ಕಥಾ ಸಂಕಲನಗಳನ್ನು ನೇಮಿಚಂದ್ರರವರು ಪ್ರಕಟಿಸಿದ್ದಾರೆ. ಒಂದು ಕನಸಿನ ಪಯಣ, ಪೇರುವಿನ ಪವಿತ್ರ ಕಣಿವೆಯಲ್ಲಿ ಎಂಬೆರಡು ಪ್ರವಾಸ ಕಥನಗಳನ್ನು ಕೂಡ ರಚಿಸಿದ್ದಾರೆ. ದುಡಿಯುವ ಆದಿಯಲ್ಲಿ ಜೊತೆಗಾಗಿ ನ್ಯಾಯಕ್ಕಾಗಿ ಕಾದ ಬಾವರಿದೇವಿ, ನನ್ನ ಕತೆ, ನಮ್ಮ ಕತೆ, ಬೆಳಗೆರೆ ಜಾನಕಮ್ಮ, ಮೈಳಾಲೋಕ ಇವು ಇತರ ಕೃತಿಗಳು ಆಗಿದ್ದಾವೆ. ಅವರಿಗೆ ಸಲ್ಲಿರುವ ಪ್ರಶಸ್ತಿಗಳು ಕೂಡ ಅನೇಕ ಪ್ರಶಸ್ತಿಗಳು ಅವರನ್ನು ಹುಡುಕಿಕೊಂಡೇ ಬಂದಿವೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು 3 ಬಾರಿ ಪಡೆದಿರುವಂಥವರು ಇವರು. ಡಾಕ್ಟರ್ ರಾಮನಾಯಕ ಪ್ರಶಸ್ತಿ, ಶಿವರಾಮ್ ಕಾರಂತ ಪ್ರಶಸ್ತಿ, ಯಾದ್ ವಶಮೆ ಕಾದಂಬರಿಗೆ ಅಕ್ಕ ಪ್ರಶಸ್ತಿ, ಇಂದ್ರಾತನಯ ಪ್ರಶಸ್ತಿ, ಸಂದೇಶ ಪ್ರಶಸ್ತಿ ಹಾಗೂ ಗದಗದ ಕಲಾಚೇತನ ಪ್ರಶಸ್ತಿಗಳು ಇವರಿಗೆ ಸಂದಿವೆ ಎನ್ನುವಂಥದ್ದು ನೋಡೋದು. ಅಂದರೆ ಇವರ ಸಾಹಿತ್ಯ ಕ್ಷೇತ್ರಕ್ಕೆ ಸಲ್ಲಿರುವಂತಹ ಇಷ್ಟೆಲ್ಲ ಪ್ರಶಸ್ತಿ, ಗೌರವ. ಅವರು ಹೇಳ್ತಾ ಹೋಗ್ತಾರೆ ತಮ್ಮ ಲೇಖನದಲ್ಲಿ. ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅದೃಷ್ಟ ಮತ್ತು ದುರಾದೃಷ್ಟದ ಬಗ್ಗೆ ಅವರು ಹೇಳ್ತಾರೆ ಆರಂಭದ ಮಾತುಗಳಲ್ಲಿ. ಅಂದ್ರೆ ಸ್ತ್ರೀ ಸಂವೇದನ ಬರಹಗಾರ್ತಿಯಾಗಿರುವಂತಹ ನೇಮಿಚಂದ್ರರವರು ಅದರ ಆಶಯಬೋಧಕವಾಗಿ ಹೇಳುವಂಥ ಮಾತುಗಳು, ಅದೃಷ್ಟ ಮತ್ತು ದುರಾದೃಷ್ಟಗಳ ಏರಿಳಿತವು ಮನುಷ್ಯನ ಬದುಕಿನಲ್ಲಿ ಸರ್ವೇ ಸಾಮಾನ್ಯ. ಅಂದ್ರೆ ಅದೃಷ್ಟ ಬರ್ತದೆ ಮತ್ತು ಅದು ಹೋಗ್ತದೆ. ಹಾಗಾಗಿ ಅದೃಷ್ಟ ಮತ್ತು ದುರಾದೃಷ್ಟಗಳು, ಅದೃಷ್ಟ ಅಂತಂದ್ರೆ ಖುಷಿ, ದುರಾದೃಷ್ಟ ಅಂದ್ರೆ ಹತಾಶೆ ಅಂತ ಅರ್ಥ. ಅಂದ್ರೆ ಇವು ಸೋಲು ಗೆಲುವು ಅನ್ನುವಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಅದೃಷ್ಟ ಮತ್ತು ದುರಾದೃಷ್ಟಗಳ ಏರಿಳಿತವು ಮನುಷ್ಯನ ಬದುಕಿನಲ್ಲಿ ಬರುವಂಥದ್ದು ಅದು ಸರ್ವೇ ಸಾಮಾನ್ಯ. ಆದರೂ ಕಷ್ಟ, ದುಃಖ, ಸೋಲು, ಈ ನಿರಾಶೆಗಳು ಬಂದಾಗ ಹತಾಶೆಗೊಂಡು ಮನಸ್ಸು ದುರಾದೃಷ್ಟವನ್ನು ನಿಲ್ಲಿಸುವುದೇ ಹೆಚ್ಚು. ಮನುಷ್ಯನಿಗೆ ಯಾವುದಾದ್ರೂ ಕಷ್ಟಗಳು ಬಂದಾಗ, ಅಂದ್ರೆ ಇವತ್ತಿನ ನಮ್ಮ ಯುವ ಪೀಳಿಗೆಗೆ ಕಷ್ಟವೇ ಬೇಡ. ಕೆಲವರು ಹಿಂಗಿದ್ದಾರೆ, ಕಷ್ಟಕ್ಕೆ ಕರಿಬೇಡ್ರಿ, ಊಟಕ್ಕೆ ಮರಿಬೇಡ್ರಿ ಎನ್ನುವಂಥವರು ಕೂಡ ಇದ್ದಾರೆ. ತಮಗೆಲ್ಲರಿಗೂ ಗೊತ್ತಿರುವಂಥ ಮಾತೆ, ಕಷ್ಟಕ್ಕೆ ಕರಿಬೇಡ್ರಿ, ಊಟಕ್ಕೆ ಮರಿಬೇಡ್ರಿ ಅನ್ನುವಂಥ ಜನರು ಕೂಡ ಇದ್ದಾರೆ. ನಮ್ಮ ಯುವ ಪೀಳಿಗೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ನಾವು ದುಡಿಯುವಂತ ಮನಸ್ಸು ಮಾಡ್ತಾ ಇಲ್ಲ. ಎಲ್ಲರೂ ಅಂತ ನಾನು ಹೇಳ್ತಿಲ್ಲ, ಎಲ್ಲೋ ಒಬ್ರಿಬ್ರು ಇರ್ತಾರೆ ಆ ಒಂದು ವಿಚಾರದಲ್ಲಿ ನಾವು ನೋಡೋದಾದ್ರೆ. ಅಂದ್ರೆ ಇವತ್ತಿನ ಕೆಲವರಲ್ಲಿ ಏನಾಗಿದೆ ಅಂತಂದ್ರೆ, ಈ ಕಷ್ಟ ಅನ್ನೋದು ಬರಬಾರ್ದು, ಅವರಿಗೆ ದುಃಖ ಅನ್ನೋದು ಬರಬಾರ್ದು, ಸೋಲು ಅನ್ನೋದು ಬರಬಾರ್ದು. ಮನುಷ್ಯನಿಗೆ ಇವು ಅನುಭವದ ಮೆಟ್ಟಿಲುಗಳು. ಇವು ಈ ಕಷ್ಟ, ಈ ದುಃಖ, ಸೋಲು, ಈ ನಿರಾಶೆ ಅನ್ನುವಂಥದ್ದು ಏನಿದೆಯಲ್ಲ, ಇದು ಮನುಷ್ಯನ ಜಯದ ಮೆಟ್ಟಿಲುಗಳಾಗಿ ಇವುಗಳನ್ನು ನಾವು ನೋಡಿಕೊಳ್ಳಬೇಕೇ ವಿನಃ ಎಲ್ಲೋ ಒಂದು ಕಡೆಗೆ ಸೋಲಾಗ್ಬಿಟ್ರೆ, ಎಲ್ಲೋ ಒಂದು ಕಡೆಗೆ ಕಷ್ಟ ಬಂದ್ಬಿಟ್ರೆ, ಎಲ್ಲೋ ಒಂದು ಕಡೆಗೆ ನಾವು ನಿರಾಶೆ ಆಗ್ಬಿಟ್ರೆ ಅವಾಗ ನಾವೇನ್ ಮಾಡ್ತೇವೆ ಅಂತಂದ್ರೆ, ಹತಾಶೆಗೊಂಡವರಾಗಿ ಮನಸ್ಸನ್ನು ನಾವು ಏನು ದುರಾದೃಷ್ಟ ಅಂತ ನಾವು ಬೈದುಕೊಳ್ತೇವೆ. ಮನಸ್ಸು ದುರಾದೃಷ್ಟವನ್ನು ನಿಂದಿಸುವಂಥದ್ದೇ ಹೆಚ್ಚು. ನಮ್ಮ ಮನಸ್ಸು ದುರಾದೃಷ್ಟವನ್ನೇ ನಿಂದಿಸ್ತದೆ, ಬೈದುಕೊಳ್ಳುವಂಥದ್ದು ಹೆಚ್ಚಾಗಿದೆ. ಛಲದಿಂದ ಬದುಕನ್ನ ಎದುರಿಸಿ ಗೆಲ್ಲುವ ಹಲವು ಆಯ್ಕೆಗಳನ್ನು ನಮಗೆ ಬದುಕು ಕೊಟ್ಟಿದೆ. ಬದುಕು ನಮಗೆ ಏನೇನು ಕೊಟ್ಟಿದೆ ಅಂತಂದ್ರೆ, ಛಲದಿಂದ ಸಾಧಿಸುವಂತ ಅನೇಕ ಆಯ್ಕೆಗಳನ್ನು ನಮಗೆ ಕೊಟ್ಟಿದೆ. ಬದುಕು ನಮಗೆ ನೀಡಿದೆ. ಅವುಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ನಮ್ಮ ಕೈಯೊಳಗಿರತಕ್ಕಂಥದ್ದು. ಹಾಗೆ ಹತಾಶೆಯ ಮಡಿಲಿಗೆ ಬೀಳದೆ ಎಚ್ಚರಿಕೆಯ ಒಂದು ಎಲ್ಲೆಯಲ್ಲಿ, ಆ ಸೀಮೆಯಲ್ಲಿ ಬದುಕನ್ನು ಬದಲಿಸಿಕೊಳ್ಳುವ ಮತ್ತು ಸಾಧಿಸುವಂತ ಮನುಷ್ಯನಿಗೆ ಆ ತಾಳ್ಮೆ ಮತ್ತು ಆ ಸಹನೆ ಅಗತ್ಯವನ್ನು ಪ್ರತಿಪಾದಿಸುವಂತ ಒಂದು ಅನುಭವದ ಕಥನವನ್ನು ಈ ಲೇಖನ, ಈ ಅಂಕಣ ಎಂದು ಹೇಳು. ಮನುಷ್ಯನಿಗೆ ಏನು ಬೇಕಂತಂದ್ರೆ ತಾಳ್ಮೆ ಬೇಕು, ಸಹನೆ ಬೇಕು, ಸಹನಾಗುಣ ಬೇಕು. ತಾಳಿದವನು ಬಾಳಿಯಾನು, ಬಾಳುವವನು ಏನನ್ನಾದರೂ ಸಾಧಿಸಿಯಾನು. ನೋಡಿ ಹೇಗಿದೆ. ಅದಕ್ಕೆ ಈ ಶ್ರಮ ಮತ್ತು ಶ್ರದ್ಧೆ ಇದ್ದಾಗ ಮಾತ್ರ ನಮ್ಮ ಕನಸು ನನಸಾಗಲಿಕ್ಕೆ ಸಾಧ್ಯ ಎನ್ನುವಂಥದ್ದನ್ನು ಕೂಡ ಒಂದು ಕಡೆಗೆ ಈ ಗದ್ಯ ಪಾಠ ನಮಗೆ ತಿಳಿಸಿಕೊಂಡು ಹೋಗುತ್ತದೆ. ಆರಂಭದಲ್ಲಿ ಅವರು ಲೇಖಕ ಹೇಳ್ತಾರೆ, ಈ ಗದ್ಯ ಪಾಠದಲ್ಲಿ
ಇಲ್ಲಿ ಅವರು ಚಿತ್ರಿಸುತ್ತಾ ಹೋಗ್ತಾರೆ. ಹಾಗಾಗಿ ಅವರು ಲೇಖಕಿ ನೇಮಿಚಂದ್ರರು ತನ್ನ ಬದುಕಿನ ತನ್ನ ಮೊದಲ ಅನುಭವವನ್ನು ಮೊದಲು ಆರಂಭದಲ್ಲಿ ಹೀಗೆ ಅವರು ಹೇಳ್ತಾ ಹೋಗ್ತಾರೆ. ನೋಡಿ, ಆರಂಭದಲ್ಲಿ ಅವರು ಹೇಳುವಂಥ ಮಾತುಗಳನ್ನು ನಾನು ಓದ್ತಾ ಹೋಗ್ತೇನೆ, ತಾವು ಕೂಡ ಗಮನಿಸ್ತಾ ಹೋಗ್ತಿದ್ರಿ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ನೋಡಿ, ಅವರು ಹೇಳುವಂಥ ವಿಚಾರ, ಲೇಖಕಿ ತಮ್ಮ ಮೊದಲ ಅನುಭವವನ್ನು ಹೀಗೆ ವಿವರಿಸುತ್ತಾ ಹೋಗ್ತಾರೆ. ಏನ್ ಮಾಡೋಕ್ಕಾಗುತ್ತೆ ಹೇಳ್ತಾರೆ ಅವರು. ಏನ್ ಮಾಡೋಕ್ಕಾಗುತ್ತೆ? ಎಲ್ಲ ಹಣೆ ಬರಹ ಆಗೋದು ಹಾಗೆ ಆಗುತ್ತೆ. ಎಂದಾಗೆಲ್ಲ ನನಗೆ ರೇಗಿ ಹೋಗುತ್ತದೆ. ನಿಜ, ಕೆಲವೊಮ್ಮೆ ಆಗುವುದನ್ನು ತಡೆಯಲು ಆಗದಿರಬಹುದು, ಆದರೆ ಪ್ರಯತ್ನಿಸಬಹುದಲ್ಲ. ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವಿಲ್ಲ. ಅದನ್ನ ಇಲ್ಲಿ ನಿರೂಪಕಿ ನೇಮಿಚಂದ್ರ ಅವರು ಬಹಳ ಸ್ಪಷ್ಟವಾಗಿ ಅದನ್ನ ವಿವರಿಸ್ತಾ ಹೋಗ್ತಾರೆ. ಏನಂತ ಹೇಳ್ತಾರಂತಂದ್ರೆ, ಅವರು ಕಥೆನ ಹೇಳ್ತಾ ಹೋಗ್ತಾರ. ತಮ್ಮಲ್ಲಿ ನಡೆದಿರ್ತಕ್ಕಂಥ ಕೆಲವು ಘಟನೆಗಳನ್ನ ಉದಾಹರಣೆ ಸಹಿತ ಕೊಡ್ತಾ ಹೋಗ್ತಾರೆ. ಏನ್ ಮಾಡಕ್ಕಾಗುತ್ತೆ? ಎಲ್ಲ ಹಣೆ ಬರಹ ಅಂತೀವಿ ನಾವು. ಎಲ್ಲ ಹಣೆ ಬರಹ ಅಂತ ನಾವು ಹಣೆ ಬರಹದ ಮೇಲೆ ದೂರಿ ಸುಮ್ಮನೆ ಕುಳಿತುಕೊಳ್ಳೋದಲ್ಲ, ಸಾಧಿಸುವ ಛಲ ಒಂದಿರಬೇಕು ಅನ್ನುವಂಥದ್ದನ್ನು ಕೂಡ ಅರ್ಥ ಮಾಡಿಕೊಳ್ಳಿ. ಏನ್ ಮಾಡಕ್ಕಾಗತ್ತೆ ಬಿಡ್ರಿ, ಎಲ್ಲ ಹಣೆ ಬರಹ. ಮತ್ತೆ ಹಿಂಗೆ ಹೇಳ್ತಿರ್ತಾರಪ್ಪ ಕೆಲವೊಬ್ರು, ಏನು ಹುಡ್ಸಿನ ಶಿವ ಹುಲ್ಲು ಬೇರೆ ತಿನ್ನಿಸ್ತಾನಲ್ರಿ ಅಂತ. ಅರೆ, ಹಂಗಂದ್ಬಿಟ್ರೆ ಮುಗಿದಿಲ್ರಿ. ಹಾಸಿಗೆ ಇದ್ದಷ್ಟೇ ಕಾಲ ಚಾಚು. ಹಾಸಿಗೆ ಮತ್ತೆ ಹೆಚ್ಚಿಗೆ ಅದನ್ನು ನಾವು ಶ್ರಮ ವಹಿಸಿ ಶ್ರದ್ಧೆಯಿಂದ ಇಚ್ಛಾಶಕ್ತಿ ಕ್ರಿಯಾಶಕ್ತಿಯಿಂದ ನಾವು ಹೆಚ್ಚಿನ ಸಂಪಾದನೆ ಮಾಡ್ಕೊಳ್ಬೋದಲ್ಲ, ಹೆಚ್ಚಿನ ಸಾಧನೆಯನ್ನು ಮಾಡ್ಬೋದಲ್ಲ. ಇದೆಲ್ಲವೂ ಕೂಡ ನಾವು ಇವುಗಳನ್ನ ಧನಾತ್ಮಕವಾಗಿ ತೆಗೆದುಕೊಳ್ಳಬೇಕು, ಧನಾತ್ಮಕವಾದಂಥ ನೆಲೆಗಟ್ಟಿನಲ್ಲಿ ವಿಚಾರ ಮಾಡಬೇಕು ಅನ್ನುವಂಥ ನೆಲೆಗಟ್ಟಿನಲ್ಲಿ ಈ ಗಡ್ಡೆ ಪಾಠ ನಮ್ಮನ್ನ ತೆಗೆದುಕೊಂಡು ಹೋಗ್ತದೆ, ಓದಿಸಿಕೊಂಡು ಹೋಗ್ತದೆ. ಏನ್ ಮಾಡಕ್ಕಾಗುತ್ತೆ ಅಂದ್ರೆ, ಹತಾಶಗೊಂಡಿರುವಂತ ಮನಸ್ಸು ಈಗ ಏನ್ ಮಾಡಕ್ಕಾಗುತ್ತೆ ಬಿಡ್ರಿಪ್ಪ, ಎಲ್ಲ ಹಣೆ ಬರಹ ಆಗೋಕ್ಕಾಗಿತ್ತು, ಹಿಂಗತ್ತೆ ಆಗಿಬಿಡ್ತು. ಬ್ರಹ್ಮ ಇಷ್ಟ ಬರೋದಲ್ಲ. ಬ್ರಹ್ಮ ಹಣೆ ಬರಹವನ್ನು ಬರೆದದ್ದು ನಾವೇನಾದ್ರೂ ನೋಡಿದ್ದೇವ? ನೋಡಿಲ್ಲ. ಬದುಕು ಹೇಗೆ ಬರುತ್ತೋ ಹಾಗೆ ಅದನ್ನು ಸ್ವೀಕಾರ ಮಾಡಿಕೊಂಡು ಹೋಗುವುದಕ್ಕೆ ನಾವು ನಿರ್ಧರಿಸಿರಬೇಕು. ಕಣ್ಣೆದುರಿಗೆ ಆಯ್ಕೆಗಳಿದ್ದಾಗ ಆಯ್ಕೆಗಳನ್ನು ನಾವು ಸರಿಯಾದ ಆಯ್ಕೆಯನ್ನ ಆಯ್ಕೊಳ್ಬೇಕು, ಇಷ್ಟೇನೆ. ಹಾಗಾಗಿ ಇಲ್ಲಿ ಆರಂಭದಲ್ಲಿ ಹೇಳ್ತಾರೆ ಅವರು ಲೇಖಕಿ, ಏನ್ ಮಾಡಕ್ಕಾಗುತ್ತೆ? ಎಲ್ಲ ಹಣೆ ಬರಹ ಆಗೋದು ಹಾಗೆ ಆಗುತ್ತೆ. ಅದನ್ನು ನಾವು ಹೇಳಬೇಕು. ಏನ್ ಬಿಟ್ರಿಪ್ಪ, ಎಲ್ಲ ಹಣೆ ಬರಹ, ಅದ ಆಗದಾಗ್ತದ. ಆಗೋದಲ್ಲಿ ಯಾರಿಗಾದ್ರೂ ತಪ್ಸಕ್ಕಾಗುತ್ತಾನ? ಆಗೋದಿಲ್ಲ. ಬರುವ ಮಳೆಯನ್ನು ಅಂದ್ರೆ ಬೀಳುವ ಮಳೆಯನ್ನು ನಮಗೆ ತಡಲಿಕ್ಕೆ ಆಗೋದಿಲ್ಲ. ಉದಯಿಸುವ ಸೂರ್ಯನನ್ನು ನಮಗೆ ತಡೆಯೋಕ್ಕಾಗೋದಿಲ್ಲ. ಬರುವ ಮಳೆಯನ್ನು ನಮಗೆ ತಡಲಿಕ್ಕೆ ಆಗೋದಿಲ್ಲ. ಆದ್ರೆ ಬರುವ ಮಳೆಯಲ್ಲಿ ನಾವು ತೊಯ್ದುಕೊಳ್ಳಬಾರದು ಅಂತ ಅನ್ನೋದಕ್ಕೆ ಬಹಳ ಛತ್ರಿ ಹಿಡ್ಕೊಳ್ಬಹುದು. ಹಾಗಾಗಿ ಅದು ಏನ್ ಮಾಡಕ್ಕಾಗುತ್ತೆ? ಹಣೆ ಬರಹ ಅಂತಲ್ಲ, ಬಾರದು ಬಪ್ಪದು ಬಪ್ಪದು ತಪ್ಪದು. ಈ ಅರ್ಥವನ್ನು ನಾವು ಅರ್ಥೈಸ್ಕೊಳ್ಬೇಕಾಗ್ತದೆ. ಎಂದಾಗೆಲ್ಲ ಅದು ಆಗೋದು ಹಾಗೆ ಆಗುತ್ತೆ. ಎಂದಾಗೆಲ್ಲ ನನಗೆ ರೇಗಿ ಹೋಗುತ್ತದೆ. ನಿಜ, ಕೆಲವೊಮ್ಮೆ ರೇಗಿ ಹೋಗುತ್ತದೆ, ನನಗೆಲ್ಲ ಕೋಪ ಬಂದು ಹೋಗ್ತದೆ, ಸಿಟ್ಟು ಬಂದು ಹೋಗ್ತದೆ. ನಿಜ, ಕೆಲವೊಮ್ಮೆ ಆಗುವುದನ್ನು ತಡೆಯೋದು ಆಗದಿರಬಹುದು. ಹೌದ್ರಿ, ಆಗದೇ ಇರತಕ್ಕಂಥದ್ದನ್ನು ನಮಗೆ ತಡಲಿಕ್ಕೆ ಆಗದೂ ಇರಬಹುದು. ಆದರೆ ಆಗದೇ ಇರುವುದನ್ನ ಆಗಬಹುದು ಅನ್ನುವಂಥ ಪ್ರಯತ್ನ ಮಾತ್ರ ಮಾಡಬೇಕಲ್ಲ, ಪ್ರಯತ್ನಿಸಬಹುದಲ್ಲ. ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ? ಇವತ್ತು ಬರ್ತದ ಅದೃಷ್ಟ, ನಾಳೆ ಬರ್ತದ ಅಂತ ಆಗಲ್ಲ. ಅದೃಷ್ಟವನ್ನು ಹುಡುಕಿಕೊಂಡು ಬೆನ್ನತ್ತಿ ಓದವರು ಅವರು ನಶ್ವರವಾಗಿ ಶೂನ್ಯವಾಗಿ ಓದವರು ಕೂಡ ಬಹಳ ಜನ ಇದ್ದಾರೆ. ಅದೃಷ್ಟ ನಮ್ಮನ್ನು ನಾವು ಅದೃಷ್ಟ ಅಂದ್ರೆ ಇಟ್ ಇಸ್ 1%. ಅದು ಲಕ್ಕಿ ಇದ್ದಂಗೆ ಬರಬಹುದು, ಅದು ಬಾರದಿರಬಹುದು. ಅದೃಷ್ಟವನ್ನೇ ಅವಲಂಬಿಸಿ ಕುಳಿತುಕೊಳ್ಳುವಂಥದ್ದು ಅಲ್ಲ. ಅಂದ್ರೆ ನಮ್ಮ ಪ್ರಯತ್ನ ಇಲ್ಲ. ಅದೃಷ್ಟ ಎಲ್ಲೋ ಇದೆ ಒಂದು ಕಡೆಗೆ. ನಾವು ಈ ವಿಚಾರವನ್ನು ತೆಗೆದುಕೊಳ್ಳೋದಾದ್ರೆ ಅದೃಷ್ಟ ಒಂದು ಕಡೆ ಇದೆ, ನಮ್ಮ ಎದುರಿಗೆ ಇದೆ. ಅದು ಆದ್ರೆ ಅದನ್ನು ತೆಗೆದುಕೊಳ್ಳುವ, ಅದನ್ನು ಸ್ವೀಕಾರ ಮಾಡುವ, ಅದನ್ನು ಪಡೆದುಕೊಳ್ಳುವಂಥ ಛಲಗಾರಿಕೆ ನಮ್ಮಲ್ಲಿ, ಆ ಶ್ರಮ ಮತ್ತು ಶ್ರದ್ಧೆ, ಆ ಕ್ರಿಯಾಶಕ್ತಿ, ಆ ಇಚ್ಛಾಶಕ್ತಿ ನಮ್ಮಲ್ಲಿ ಇಲ್ಲದೇ ಇದ್ರೆ ಆ ಅದೃಷ್ಟ ಅಲ್ಲೇ ಉಳಿತದೆ. ಅದು ನಿನ್ನ ಹತ್ರ ಯಾಕೆ ಬರ್ತದೆ ಅಲ್ವಾ? ಈ ನೆಲೆಗಟ್ಟಿನಲ್ಲಿ ನಾವು ವಿಚಾರ ಮಾಡಬೇಕಾದಂಥ ಕ್ರಮವನ್ನು ಮುಂದಿನ ಸಾಲುಗಳನ್ನು ನಾವು ನೋಡ್ತೀವಿ. 4 ವರ್ಷಗಳ ಹಿಂದೆ ಲೇಖಕಿ ತಮ್ಮ ಮೊದಲ ಅನುಭವವನ್ನೇ ಹೇಳ್ತಾ ಹೋಗ್ತಾರೆ. ತಮ್ಮ ಮೊದಲ ಅನುಭವವನ್ನು ಹೇಳ್ತಾರೆ. 4 ವರ್ಷಗಳ ಹಿಂದೆ ರಜೆಗೆಂದು ಮೈಸೂರಿನ ಅಮ್ಮನ ಮನೆಗೆ ಸಹಕುಟುಂಬ ಸಮೇತವಾಗಿ ಹೋಗಿದ್ದೆ. ಆ ರಾತ್ರಿ ಇದ್ದಕ್ಕಿದ್ದಂತೆ ನನ್ನ ಗಂಡ ಕೀರ್ತಿಗೆ, ನಾನು ಅಲ್ಲೇ ಹೇಳಿದೆ, ನಾನು ಮೊದಲಿಗೆ ಹೇಳಿದ್ವಿ, ಲೇಖಕಿ ನಿರೂಪಕಿ ನೇಮಿಚಂದ್ರರವರ ಪತಿಯ ಹೆಸರು
ಇಷ್ಟು ಪಾತ್ರಗಳು ಬರ್ತವೆ. ಆ ಪಾತ್ರಗಳ ಕಥನವನ್ನ ಉದಾಹರಣೆಯ ಸಹಿತ ನಮಗೆ ಸ್ಪಷ್ಟಪಡಿಸುತ್ತಾ ಹೋಗ್ತಾರೆ. 4 ವರ್ಷಗಳ ಹಿಂದೆ ರಜೆಗೆಂದು ಮೈಸೂರಿನ ಅಮ್ಮನ ಮನೆಗೆ ಸಹಕುಟುಂಬ ಸಮೇತಳಾಗಿ ಹೋಗಿದೆ. ಆ ರಾತ್ರಿ ಇದ್ದಕ್ಕಿದ್ದಂತೆ ನನ್ನ ಗಂಡ ಕೀರ್ತಿಗೆ ಎಲ್ಲಿಲ್ಲದ ಕೆಳವಟ್ಟಿಯ ನೋವು, ಅದೆಲ್ಲೋ ಬೆನ್ನ ಹಿಂಬದಿಯಲ್ಲಿ ಹುಟ್ಟಿ ಕಿಬ್ಬೊಟ್ಟೆವರೆಗೆ, ಕಿಬ್ಬೊಟ್ಟೆ ಅಂತಂದ್ರೆ ಕೆಳವಟ್ಟೆನೇ ಅಂತ ಅರ್ಥ. ಈ ಪದ ಬರುತ್ತೆ, ಕೆಳವಟ್ಟೆ ಎನ್ನುವುದು ಬೆನ್ನ ಹಿಂಬದಿಯಲ್ಲಿ ಇರುವಂತ ಕಿಬ್ಬೊಟ್ಟೆ, ಕೆಳವಟ್ಟೆ. ಹೀಗೆ ಆ ಕಿಬ್ಬೊಟ್ಟೆಯವರೆಗೆ ಹರಡಿ ನಿಂತ ನೋವಿನಲ್ಲಿ ಒದ್ದಾಡತೊಡಗಿದರು. ಮಿಷನ್ ಆಸ್ಪತ್ರೆಗೆ ಓಡಿತಾ ಇತ್ತು. ಸೋನೋಗ್ರಫಿ ಮಾಡಿ 8 ಮಿಲಿಮೀಟರ್ ಉದ್ದದ ಮೂತ್ರಪಿಂಡದ ಕಲ್ಲಿದೆ ಎಂದು ತಿಳಿಸಿದರು. 2 ದಿನದ ಅನಂತರ ಶಸ್ತ್ರಚಿಕಿತ್ಸೆಗೆ ದಿನಾಂಕ ನಿಗದಿ ಆಯಿತು. ನೋವು ಕಡಿಮೆ ಮಾಡಲು ಮಾತ್ರೆ ಕೊಟ್ಟು ಕಳುಹಿಸಿದರು. ಮಾತ್ರೆ ತೆಗೆದುಕೊಂಡು ನನ್ನ ಪತಿ ಕೀರ್ತಿಯವರು ಮಲಗಿದಂತೆ ನಾನು ಮನೆಯಿಂದ ಹೊರಬಿದ್ದೆ. ಹೇಳ್ತಾರೆ, ನಮ್ಮ ಅನುಭವದ ಮೊದಲು ಆ ನುಡಿಗಳನ್ನ, ಮಾತುಗಳನ್ನ ಹೇಳ್ತಾ ಹೋಗ್ತಾರೆ. 4 ವರ್ಷಗಳ ಹಿಂದೆ ತಮ್ಮ ಅನುಭವದ ಮಾತುಗಳನ್ನು ಹೇಳ್ತಾರೆ. 4 ವರ್ಷದ ಹಿಂದೆ ನಾನು ರಜೆ ಆಯಿತು, ರಜೆಗೆ ಅಂತ ಅನ್ಕೊಂಡು ನನ್ನ ತವರು ಮನೆ ಅಂದ್ರೆ ಅಮ್ಮನು ಇರುವಂತಹ ಊರು ಮೈಸೂರಿನ ಅಮ್ಮನ ಮನೆಗೆ ನಾನು ಸಹ ಕುಟುಂಬ ಸಮೇತಳಾಗಿ ಮಕ್ಕಳು ಮತ್ತು ಪತಿರಾಯರ ಸಮೇತಳಾಗಿ ನಾನು ಅಲ್ಲಿ ಹೋಗಿದ್ದೆ. ಅದು ಹೋದ ದಿನವೇ ಇದ್ದಕ್ಕಿದ್ದಂತೆ ರಾತ್ರಿ ವೇಳೆ ನನ್ನ ಗಂಡ ಕೀರ್ತಿಗೆ ಎಲ್ಲಿಲ್ಲದಂತ ನೋವು ಕಾಣಿಸಿಕೊಂಡಿತು. ಅದು ಕೆಳವಟ್ಟಿಯ ನೋವು ಕಾಣಿಸಿಕೊಂಡಿತು. ಅದೆಲ್ಲೋ ಬೆನ್ನ ಹಿಂಬದಿಯಲ್ಲಿ ಹುಟ್ಟಿಕೊಂಡು ಕಿಬ್ಬೊಟ್ಟೆಯವರೆಗೂ ಕೂಡ ಹರಡಿ ನಿಂತು ನೋವಿನಲ್ಲಿ ಒದ್ದಾಡ್ತಾ ಇದ್ರು ನನ್ನ ಪತಿರಾಯರು. ಅದಕ್ಕಾಗಿ ನಾನು ನನ್ನ ಪತಿರಾಯರನ್ನ ಕರೆದುಕೊಂಡು ಮಿಷನ್ ಆಸ್ಪತ್ರೆಗೆ, ಮೈಸೂರಿನಲ್ಲಿರುವಂತಹ ಮಿಷನ್ ಆಸ್ಪತ್ರೆಗೆ ನಾನು ಕರೆದುಕೊಂಡು ಹೋದೆ. ಅಲ್ಲಿ ಸೋನೋಗ್ರಫಿ ಮಾಡಿ, ಅಂದ್ರೆ ಮೂತ್ರಪಿಂಡದಲ್ಲಿನ ಕಲ್ಲುಗಳನ್ನು ತಪಾಸಣೆ ಮಾಡುವಂಥದ್ದು ಅಂತ ಅರ್ಥ ಆಗುತ್ತೆ. ಸೋನೋಗ್ರಫಿ ಅಂತಂದ್ರೆ ನಾವು ಅದರ ಅರ್ಥ ತಿಳ್ಕೊಳ್ಬೇಕಾದಂಥದ್ದು, ಮೂತ್ರಪಿಂಡದಲ್ಲಿನ ಕಲ್ಲು ಪತ್ತೆ ಹಚ್ಚಲು ನಡೆಸುವ ತಪಾಸಣೆ. ಸೋನೋಗ್ರಫಿ ಅಂತಂದ್ರೆ ಮೂತ್ರಪಿಂಡದಲ್ಲಿನ ಕಲ್ಲು ಪತ್ತೆ ಹಚ್ಚಲು ನಡೆಸುವ ತಪಾಸಣೆ. ಆಯ್ತು, ತಪಾಸಣೆ ಮಾಡಿದ್ರು. ತಪಾಸಣೆ ಮಾಡಿದ ಬಳಿಕ ವೈದ್ಯರು ಒಂದು ವರದಿಯನ್ನು ಕೊಟ್ಟರು. ಏನು ವರದಿ? ಇವರ ಮೂತ್ರಪಿಂಡದಲ್ಲಿ 8 ಮಿಲಿಮೀಟರ್ ಉದ್ದದ ಅರಳಿದೆ, ಕಲ್ಲಿದೆ ಅಂತ ತಿಳಿಸಿದ ಬಳಿಕ ಮತ್ತೆ ಹೇಳಿದ್ರು ಅವರು ವೈದ್ಯರು, ಆಯ್ತು 2 ದಿನ ಆದ ಬಳಿಕ ನಾವು ಇವರಿಗೆ ಶಸ್ತ್ರಚಿಕಿತ್ಸೆ ಆಪರೇಷನ್ ಮಾಡೋಣ ಅಂತ ಹೇಳಿ ದಿನಾಂಕವನ್ನು ಕೂಡ ನಿಗದಿ ಮಾಡಿದ್ರು ವೈದ್ಯರು. ಆಯ್ತು ಸರಿ ಅಂತ ಹೇಳಿ ಇದರ ನೋವಿಗೆ ಸ್ವಲ್ಪ 2 ಮಾತ್ರೆಯನ್ನು ತೆಗೆದುಕೊಳ್ಳಿ ಅಂತಂದು ಆ ನೋವು ಕಡಿಮೆ ಆಗೋದಿಲ್ಲ. ಅಂದ್ರೆ ಮೂತ್ರಪಿಂಡದಲ್ಲಿನ ಇರುವಂತಹ ಅರಳು ಅದು ನೋವು ಉಂಟು ಮಾಡ್ತಾ ಇತ್ತು. ಆ ಬಾಧೆಯನ್ನು, ಆ ನೋವನ್ನ ಕಡಿಮೆ ಮಾಡುವುದಕ್ಕೆ ಮಾತ್ರೆಯನ್ನು ಕೊಟ್ಟು ಕಳಿಸಿದ್ರು. ನಾನು ಪತಿರಾಯನ್ನ ಕರೆದುಕೊಂಡು ಮನೆಗೆ ಬಂದೆ. ಮನೆಗೆ ಬಂದು ಅವರಿಗೆ ಮಾತ್ರೆಯನ್ನು ಕೊಟ್ಟೆ. ಅವರು ಮಾತ್ರೆಯನ್ನು ತೆಗೆದುಕೊಂಡು ಅವರು ಮಲಗಿಕೊಂಡ್ರು. ಅವರು ಮಲಗಿದ ನಂತರ ನಾನು ಮನೆಯಿಂದ ಹೊರಟೆ. ಲೇಖಕ ಹೇಳಿದರು ಮೊದಲು ತಮ್ಮ ಅನುಭವದ ಮಾತುಗಳನ್ನು. ಹೊರಟಂತ ಎಲ್ಲಿಗೆ ಹೋಗ್ತಾರೆ ನೋಡಿ. ನಂತರದ ಸಾಲುಗಳಲ್ಲಿ ಹೋಗ್ತಾ ಇರ್ತಾರೆ. ಈ ಕಿಡ್ನಿ ಸ್ಟೋನ್ ಯಾಕಂತ ಹೇಳಿದ್ರೆ ತಮ್ಮ ಪತಿ ಕೀರ್ತಿಯವರಿಗೆ ಆಗಿರುವಂಥದ್ದು ಕಿಡ್ನಿ ಸ್ಟೋನ್, ಮೂತ್ರಪಿಂಡದಲ್ಲಿ ಕಲ್ಲು ಉತ್ಪತ್ತಿಯಾಗಿದೆ. ಅದು 8 mm. ಹೀಗೆ ಈ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ತಿಳಿದುಕೊಳ್ಳಬೇಕಿತ್ತು. ಅದರವರಿಗೆ ಕುತೂಹಲ. ಯಾರಿಗೆ? ಲೇಖಕಿ ನೇಮಿಚಂದ್ರವರಿಗೆ ಕುತೂಹಲದಿಂದ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಹೌದು ಈ ಕಿಡ್ನಿ ಸ್ಟೋನ್ ಯಾಕಾಗ್ತದ, ಯಾವುದರಿಂದ ಉತ್ಪತ್ತಿ ಆಗ್ತದ, ಹೇಗೆ ಇದು ಹುಟ್ಟುಕೊಳ್ತದ, ಇದನ್ನೆಲ್ಲ ತಿಳ್ಕೊಳ್ಬೇಕಾಗಿತ್ತು ಅವರಿಗೆ. ಈ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ತಿಳಿದುಕೊಳ್ಳಬೇಕಿತ್ತು. ಅಯ್ಯೋ, ಕೆಲವರಿಗೆ ಆಗುತ್ತೆ, ಕೆಲವರಿಗೆ ಇಲ್ಲ, ಅವರವರ ಅದೃಷ್ಟ ನೋಡಿ. ಕಿಡ್ನಿ ಸ್ಟೋನ್ ಆಗುವಂಥದ್ದು ಕೂಡ ಕೆಲವರಿಗೆ ಆಗ್ತದೆ, ಕೆಲವರಿಗೆ ಆಗೋದಿಲ್ಲ. ಮತ್ತು ಕೆಲವೊಬ್ಬರಿಗೆ ಅವರವರ ಅದೃಷ್ಟ ಅನ್ನುವಂಥದ್ದು ಅದನ್ನು ನಾವು ತಳ್ಳಿ ಹಾಕುವಂಥದ್ದೇ ಅದು. ಹಾಗೆ ನಮ್ಮದಲ್ಲ. ಮುಂದೆ ಹೇಳ್ತಾ ಹೋಗ್ತಾರೆ ಅವರು, ಅದೃಷ್ಟ ಇಲ್ಲ ದುರಾದೃಷ್ಟ ಅಂತ ಬರೋದಿಲ್ಲ. ಕಿಡ್ನಿ ಸ್ಟೋನ್ ಆಗ್ತಕ್ಕಂಥದ್ದು ಮೂತ್ರಪಿಂಡದಲ್ಲಿ ಅದು ಅರಳು ಹುಟ್ಟುಕೊಳ್ಳೋದು, ಆ ಕಲ್ಲು ಉತ್ಪತ್ತಿ ಆಗ್ತಕ್ಕಂಥದ್ದು ಏನಿದೆಯಲ್ಲ, ಅದು ಅದೃಷ್ಟದ ವಿಚಾರವೇ ಅಲ್ವೇ ಅಲ್ಲ. ಆದ್ರೆ ನಮ್ಗೆ ಜನ ಮಾತಾಡ್ಕೊಳ್ತಾರೆ, ಅದೇನು ಬಿಡ್ರಿಪ್ಪ, ಆ ಕಿಡ್ನಿ ಸ್ಟೋನ್ ಒಬ್ಬೊಬ್ಬರಿಗೆ ಆಗ್ತದ, ಒಬ್ಬೊಬ್ಬರಿಗೆ ಇಲ್ಲ, ಅದೇ ಅದಕ್ಕೂ ಅದೃಷ್ಟ ಬೇಕಾಡ್ರಿ, ಅವ್ರವ್ರ ಅದೃಷ್ಟನೇ ಅದು ಅಂತ ಹೇಳ್ತಿರ್ತಾರೆ. ಅದೃಷ್ಟಕ್ಕೂ ಮತ್ತು ಈ ಮೂತ್ರಪಿಂಡದಲ್ಲಿ ಉತ್ಪತ್ತಿಯಾಗುವ ಅರಳಕ್ಕೂ ಯಾವುದಕ್ಕೂ ಸಂಬಂಧ ಇಲ್ಲ ಅಂತ ನನಗೆ ತೋರ್ಪಡಿಸ್ತಕ್ಕಂಥದ್ದು. ಈ ಅನುಭವವನ್ನು ನಾನು ಕೂಡ ಎದುರಿಸಿರುವಂಥವನೇ. ಇಲ್ಲಿ ಇಂಥ ಉತ್ತರಗಳು ನನಗೆ ತೃಪ್ತಿ ನೀಡಲಿಲ್ಲ ಅಂತ ಲೇಖಕಿ ಸ್ಪಷ್ಟಪಡಿಸ್ತಾರೆ ಆರಂಭದಲ್ಲಿ. ಇಂಥ ಉತ್ತರಗಳು ನನಗೆ ಅವು ತೃಪ್ತಿ
ಆಗಿತ್ತು ಅಕ್ಕಪಕ್ಕದಲ್ಲಿ ವಿಚಾರಿಸಿದೆ. ಅಕ್ಕಪಕ್ಕದಲ್ಲಿ ವಿಚಾರ ಮಾಡ್ತಾರೆ ಅವರು, ಯಾರ್ಯಾರಿಗೆ ಕಿಡ್ನಿ ಸ್ಟೋನ್ ಆಗಿತ್ತು ಅಂತ ವಿಚಾರ ಮಾಡ್ತಾರೆ. ಎದುರು ಮನೆಯ ಕಮಲಮ್ಮ ಮೇಡಮ್, ನಾನು ಆಗ್ಲೇ ಇಲ್ಲಿ ಹೇಳಿದೆ, ನಾನು ಪತಿರಾಯರಿಗೆ ಮೂತ್ರಪಿಂಡದಲ್ಲಿ ಕಲ್ಲಾಗಿತ್ತು, ಅವರಿಗೆ ಆಪರೇಷನ್ ಮಾಡಿಸ್ಬೇಕು ಅನ್ನುವಂಥದ್ದಕ್ಕಾಗಿ ಅಥವಾ ಅಲ್ಲ, ಆಸ್ಪತ್ರೆಗೆ ಹೋಗಿ ಅವರಿಗೆ ತಪಾಸಣೆ ಮಾಡ್ತಾರೆ. ಮೂತ್ರಪಿಂಡದೊಳಗೆ 8 ಮಿಲಿಮೀಟರ್ ಕಲ್ಲು ಉದ್ದದ ಕಲ್ಲಿದೆ, ಅದನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ಅಂದ್ರೆ ಆಪರೇಷನ್ ಮೂಲಕ ಅದನ್ನು ತೆಗಿಬಹುದು ಅಂತ ಹೇಳಿದರು. ಸರಿ, ಅದಕ್ಕೆ ಅವ್ರು ಏನ್ ಮಾಡಿದ್ರು, ದಿನಾಂಕನೂ ನಿಗದಿ ಮಾಡಿದ್ರು. ನಿಗದಿ ಮಾಡಿದ ನಂತರ ಅವ್ರನ್ನ ಈ ನೋವು ಕಡಿಮೆ ಆಗೋದಕ್ಕೆ 1-2 ಮಾತ್ರೆಗಳನ್ನು ಕೊಟ್ಟು ಅವ್ರನ್ನ ಮನೆಗೆ ಕಳಿಸ್ಕೊಟ್ರು. ಅವ್ರ ಮನೆಗೆ ಬಂದು ಆ ಮಾತ್ರೆಯನ್ನು ತೆಗೆದುಕೊಂಡು ವಿಶ್ರಾಂತಿಯಲ್ಲಿರುವಾಗಲೇ ಅವರು ಈ ಮೂತ್ರಪಿಂಡದೊಳಗೆ ಕಲ್ಲು ಯಾಕಾಗುತ್ತೆ, ಹೇಗೆ ಉತ್ಪತ್ತಿ ಆಗುತ್ತೆ ಅಂತ ತಿಳ್ಕೊಳ್ಬೇಕಂತ ಬರ್ತಾ ಇದೆ. ಅದು ಎಲ್ಲಿ ಬರ್ತಾರಂತ ಅಂದ್ರೆ ಕಮಲಮ್ಮ ಮೇಡಮ್ ಅವ್ರ ಮನೆಗೆ ಬರ್ತಾರೆ. ಎದುರು ಮನೆಯ ಕಮಲಮ್ಮ ಮೇಡಮ್ ಅವ್ರ ಮನೆಗೆ ಬರ್ತಾರೆ. ಇರ್ತಕ್ಕೆ ಬಂದು ಕೇಳ್ತಾರೆ, ಅಲ್ಲಿ ಕೇಳ್ತಾರೆ ಕಿಡ್ನಿ ಸ್ಟೋನ್ ಯಾರ್ಯಾರಿಗಾಗಿತ್ತು ಅಂತ ವಿಚಾರ ಮಾಡ್ತಾರೆ. ಎದುರು ಮನೆಯ ಕಮಲಮ್ಮ ಮೇಡಮ್ಗೆ ಆಗಿತ್ತು ಎಂದು ಕೇಳಿ ಅವರ ಮನೆಗೆ ಹೋದೆ. ಅಲ್ಲಿ ವಿಚಾರ ಮಾಡ್ತಾರೆ ಅಕ್ಕಪಕ್ಕದಲ್ಲಿ, ಹೌದು ಈ ಕಿಡ್ನಿ ಸ್ಟೋನ್ ಯಾಕಾಗುತ್ತಾ, ಇಲ್ಲಿ ಯಾರ್ಯಾರಿಗಾಗಿತ್ತು ಅಂತ ಕೇಳಿ ವಿಚಾರ ಮಾಡ್ತಾರೆ. ವಿಚಾರಿಸಿದಾಗ ಅಲ್ಲಿ ಅವರು ಹೇಳ್ತಾರೆ, ಎದುರು ಮನೆಗೆ ಇರುವಂಥ ಕಮಲಮ್ಮ ಮೇಡಮ್ ಕೂಡ ಕಿಡ್ನಿ ಸ್ಟೋನ್ ಆಗಿತ್ತು ಅಂತ ಹೇಳಿದಾಗ ಕಮಲಮ್ಮ ಮೇಡಮ್ ಅವರ ಮನೆಗೆ ಬರ್ತಾರೆ. ಹೋದೆ ಅಂತ ಹೇಳ್ತಾರೆ. ನಾನು ಕಮಲಮ್ಮ ಮೇಡಮ್ ಅವರ ಮನೆಗೆ ಹೋದೆ. ಸಾಮಾನ್ಯವಾಗಿ ಗಂಡಸರಲ್ಲಿ ಅಂದ್ರೆ ಪುರುಷರಲ್ಲಿ, ಸಾಮಾನ್ಯವಾಗಿ ಗಂಡಸರಲ್ಲಿ ಮೂತ್ರಪಿಂಡದ ಕಲ್ಲುಗಳು ನೋಡಿ, ಸಾಮಾನ್ಯವಾಗಿ ಇಲ್ಲಿ ನೋಡ್ತಾ ಇದ್ದೀವಿ ನಾವು, ಈ ಭಾಗದಲ್ಲಿ ಈ ಪ್ಯಾರದಲ್ಲಿ ಹೋಗಿದ್ದೀವಿ. ಅದನ್ನು ನಾವೆಲ್ಲರೂ ಗಮನಿಸಬೇಕಾದಂಥದ್ದು ಈ ಕಿಡ್ನಿ ಸ್ಟೋನ್ ವಿಚಾರ. ಸಾಮಾನ್ಯವಾಗಿ ಗಂಡಸರಲ್ಲಿ ಮೂತ್ರಪಿಂಡದ ಕಲ್ಲುಗಳು ಹೆಚ್ಚು ಕಾಣಿಸಿಕೊಳ್ಳುವುದನ್ನು ನೋಡಿದ್ದೇವೆ. ಪುರುಷರಲ್ಲಿ ಹೆಚ್ಚು ಈ ಮೂತ್ರಪಿಂಡದೊಳಗ ಅರಳುಗಳು, ಕಲ್ಲುಗಳು ಉತ್ಪತ್ತಿ ಆಗತಕ್ಕಂಥದ್ದನ್ನು ನಾನು ನೋಡಿದ್ದೆ, ಕೇಳಿದ್ದೆ. ನಿಮಗೆ ಹೇಗೆ ಬಂತು ಮೇಡಮ್ ಎಂದು ಕಮಲಮ್ಮ ಮೇಡಮ್ ಅವರನ್ನ ಇವರು ವಿಚಾರಣೆ ಮಾಡ್ತಾರೆ. ಕೇಳ್ತಾರೆ, ಯಾರು ನಿರೂಪತಿ ನೇಮಿಚಂದ್ರರವರು ಅಂತ ಕೇಳಿದೆ. ಅವರ ಶಾಲೆಯಲ್ಲಿ ಮಹಿಳೆಯರಿಗೆ ಶೌಚಾಲಯವಿರಲಿಲ್ಲ ನೋಡ್ರಿ. ಅವರು ಮೇಡಮ್ ಶಿಕ್ಷಕಿ, ಅವ್ರಿಗೆ ಯಾಕೆ ಮೂತ್ರಪಿಂಡದಲ್ಲಿ ಅರಳು ಉತ್ಪತ್ತಿ ಆಯಿತು ಅನ್ನುವಂಥದ್ದು ಆ ಘಟನೆ ನಮ್ಗೆ ಗೊತ್ತಾಗ್ತದೆ. ಅವರ ಶಾಲೆಯಲ್ಲಿ ಮಹಿಳೆಯರಿಗಾಗಿ ಶೌಚಾಲಯವಿರಲಿಲ್ಲ. ಹಾಗಾಗಿ ಬೆಳಿಗ್ಗೆ ಮನೆಯಿಂದ ಹೊರಟ ಮೇಲೆ ಮತ್ತೆ ಸಂಜೆ ಹಿಂದಿರುಗಿ ಬರುವವರೆಗೂ ಕೂಡ ಜಲಬಾಧೆ ಅಂದ್ರೆ ಮೂತ್ರಬಾಧೆ ಅಂತ ನಾವು ನೋಡ್ತೀವಿ. ಜಲಬಾಧೆ ಅಂತಂದ್ರೆ ಮೂತ್ರಬಾಧೆ. ಆ ಮೂತ್ರಬಾಧೆಯನ್ನು ತಡೆದುಕೊಳ್ಳದೆ ಬೇರೆ ದಾರಿ ಇರಲಿಲ್ಲ. ನೀರು ಕುಡಿದರೆ ಶೌಚಾಲಯಕ್ಕೆ ಹೋಗಬೇಕಾಗುತ್ತದೆ ಎಂದು ಈ ಮಹಿಳೆ ಶಿಕ್ಷಕಿ ಕಮಲಾ ಮೇಡಮ್ ಅವರು ದಿನವೆಲ್ಲ ನೀರು ಕುಡಿಯುವುದನ್ನೇ ಬಿಟ್ಟಿದ್ದರು. ಒಂದು ದಿನ ಹೆರಿಗೆ ನೋವನ್ನು ಮೀರಿಸಿದಂತ ನೋವಿನಿಂದ, ಹೆರಿಗೆ ನೋವನ್ನು ಮೀರಿಸುವ ನೋವಿನಷ್ಟು, ಒಂದು ದಿನ ಹೆರಿಗೆ ನೋವನ್ನು ಮೀರಿಸಿದ ನೋವಿನಿಂದ ಬೊಬ್ಬೆ ಇಟ್ಟು ವೈದ್ಯರಲ್ಲಿ ಪರಿಶೀಲಿಸಿದಾಗ ಮೂತ್ರಪಿಂಡದ ಕಲ್ಲುಗಳಿರುವುದು ತಿಳಿದು ಬಂತು. ಒಮ್ಮೆ ಅದರಿಂದ ಪಾರಾದ ಮೇಲೆ ವೈದ್ಯರ ಸಲಹೆಯಂತೆ ಯಥೇಚ್ಛವಾಗಿ ಬಹಳಷ್ಟು ಬೇಕಾದಷ್ಟು ನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡರು. ವೈದ್ಯರು ಹೇಳಿದ ಕೆಲವು ಆಹಾರದ ಬದಲಾವಣೆಗಳನ್ನು ಜಾರಿಗೆ ತಂದರು. ಕಳೆದ 20 ವರ್ಷಗಳಲ್ಲಿ ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸಲಿಲ್ಲ. ನೋಡಿ, ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಮನೆಯಿಂದ ಹೊರಡ್ತಾರೆ. ಮನೆಯಿಂದ ಹೊರಟ ಬಳಿಕ ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಅಕ್ಕಪಕ್ಕದಲ್ಲಿ ವಿಚಾರ ಮಾಡ್ತಾರೆ, ಈ ಮೂತ್ರಪಿಂಡದ ಕಲ್ಲು ಹೇಗೆ ಉತ್ಪತ್ತಿ ಆಗುತ್ತಾ, ಇಲ್ಲಿ ಯಾರಿಗಾಗಿತ್ತು ಕೇಳಿದ ಕೂಡಲೇ ಎದುರು ಮನೆ ಇರುವಂಥ ಶಿಕ್ಷಕಿ ಕಮಲಮ್ಮ ಮೇಡಮ್ ಅವರಿಗೆ ಆಗಿತ್ತು ಅಂತ ಹೇಳ್ತಾರೆ. ಯಾರೋ ಅವ್ರ ಮನೆಗೆ ಹೋದೆ. ನಾನು ಅವ್ರನ್ನ ಕೇಳಿದೆ, ನಿಮಗೆ ಮೂತ್ರಪಿಂಡದಲ್ಲಿ ಕಲ್ಲು ಆಗಿತ್ತಂತ, ಅದು ಹೇಗಾಯಿತು ಅಂತ ಹೇಳಿದಾಗ ಅವರು ತಮ್ಮ ಘಟನೆಯನ್ನು ಹೇಳ್ತಾರೆ. ನೋಡಿ, ನಮ್ಮ ಶಾಲೆಯೊಳಗೆ ಮಹಿಳೆಯರಿಗಾಗಿ ಶೌಚಾಲಯವಿಲ್ಲ. ಶೌಚಾಲಯ ಇಲ್ಲದೆ ಇರುವುದರಿಂದ ನಾನು ನೀರು ಕುಡಿತಾ ಹೋದರೆ ಶೌಚಾಲಯಕ್ಕೆ ಹೋಗ್ಬೇಕಾಗ್ತದ. ಹಾಗಾಗಿ ನಾನು ನೀರು ಕುಡಿಯೋದನ್ನು ಬಿಟ್ಟುಬಿಟ್ಟೆ. ಆ ಜಲಬಾಧೆಯನ್ನು ತಡೆಯುವುದಕ್ಕೋಸ್ಕರವಾಗಿ ನೀರು ಕುಡಿಯೋದನ್ನು ಬಿಟ್ಟೆ. ಬೆಳಗ್ಗೆ ಹೋದರೆ ಸಂಜೆಯ ಹೊತ್ತಿನವರೆಗೂ ಕೂಡ ಶೌಚಾಲಯಕ್ಕೆ ಹೋಗಬೇಕಾದಂಥ ಅನಿವಾರ್ಯತೆ ಬರುತ್ತದೆ ಅನ್ನುವ ಕಾರಣಕ್ಕಾಗಿ ನಾನು ನೀರು ಕುಡಿಯೋದನ್ನು ನಿಲ್ಲಿಸಿಬಿಟ್ಟೆ. ಅದರಿಂದ ನನ್ನ ಆ ಮೂತ್ರಪಿಂಡದಲ್ಲಿ ಕಲ್ಲುಗಳು ಅರಳುಗಳು ಉತ್ಪತ್ತಾದವು. ಒಂದು ದಿನ ನನಗೆ ಬಹಳ ನೋವಿನಿಂದ ಅಂದ್ರೆ ಒಂದು ಹೆರಿಗೆಯನ್ನ ಮೀರಿಸುವಷ್ಟು ನೋವು ಕಾಣಿಸಿಕೊಳ್ತು. ಆ ನೋವಿನಿಂದ ನಡುತ್ತಾ ನಾನು ವೈದ್ಯರನ್ನ ಕಂಡೆ. ವೈದ್ಯರು ನನಗೆ ತಪಾಸಣೆ ಮಾಡಿದರು. ಮೂತ್ರಪಿಂಡದಲ್ಲಿ ಕಲ್ಲುಗಳು ಇರುವಂಥದ್ದು ಪತ್ತೆ ಇತ್ತು. ನಂತರ ಅವರ ಸಲಹೆ ಮೇರೆಗೆ ನಾನು ಯಥೇಚ್ಛವಾಗಿ ಬೇಕಾದಷ್ಟು ನೀರು ಕುಡಲಿಕ್ಕೆ ಆರಂಭ ಮಾಡಿದೆ. ನೀರು ಕುಡಿಯುವುದರಿಂದ ಮತ್ತು ಅವರು ಆಹಾರದಲ್ಲಿ ಕೆಲವು ಬದಲಾವಣೆಗಳನ್ನು ಹೇಳಿದರು. ಆ ಆಹಾರಗಳಲ್ಲಿ ಬದಲಾವಣೆ ಮಾಡಿಕೊಂಡೆ. ಯಥೇಚ್ಛವಾಗಿ ನೀರು ಕುಡಿತಾ ಬಂದೆ. ಈಗ ಸುಮಾರು 20 ವರ್ಷಗಳಿಂದ ನನಗೆ ಯಾವುದೇ ಮೂತ್ರಪಿಂಡದಲ್ಲಿ ಅರಳುಗಳು ಇಲ್ಲ ಮತ್ತು ಯಾವ ನೋವು ಕೂಡ ಕಾಣಿಸಿಕೊಂಡಿಲ್ಲ ಎನ್ನುವಂಥ ಮಾತನ್ನು ಹೇಳ್ತಾರೆ.
ಮಾಡಿಕೊಂಡಿರುವ ಬದಲಾವಣೆ ಅಂದರೆ ಈ ಕೊಬ್ಬಿನ ಅಂಶಗಳನ್ನು ಮತ್ತು ಹೆಚ್ಚು ಬೀಜವನ್ನು ಹೊಂದಿರತಕ್ಕಂಥ ಪದಾರ್ಥಗಳನ್ನು ಬಿಡೋದು, ತ್ಯಜಿಸುವುದು. ಹಾಗಾಗಿರುವುದರಿಂದ ವೈದ್ಯರು ಹೇಳಿದಂಥ ಸಲಹೆ ಯಥೇಚ್ಛವಾಗಿ ನೀರು ಕುಡಿಯೋದು, ಹೆಚ್ಚಿಗೆ ನೀರು ಕುಡಿಯೋದು. ಹೆಚ್ಚಿಗೆ ನೀರು ಕುಡಿಯೋದ್ರಿಂದ ನನಗೆ ಮೂತ್ರಪಿಂಡದಲ್ಲಿರುವಂತಹ ಅರಳು ಅದು ಮಾಯವಾಗಿ ಹೀಗೆ ನೋವು ಇಲ್ಲದಂತೆ ನಾನು ಆರಾಮಾಗಿದ್ದೇನೆ ಎನ್ನುವಂಥ ವಿಚಾರವನ್ನು ಕಮಲಮ್ಮ ಮೇಡಮ್ ಅವರು ನೇಮಿಚಂದ್ರರವರಿಗೆ ತಿಳಿಸ್ತಾರೆ. ತಿಳಿದುಕೊಂಡ್ರು. ಕಮಲಮ್ಮ ಮೇಡಮ್ ಅವರದ್ದು ಒಂದು ವಿಚಾರ ಆಯಿತು. ನೋಡಿ ಮುಂದೆ ಬರೆದು ಅವರು ಎಲ್ಲಿಗೆ ಬರ್ತಾರೆ ಅಂತ ಹೇಳಿದ್ರೆ, ಕಳೆದ 20 ವರ್ಷಗಳಲ್ಲಿ ಮತ್ತೆ ಅವರಿಗೆ ಅಂದ್ರೆ ಇಲ್ಲಿ ಮೂತ್ರಪಿಂಡದಲ್ಲಿರುವಂತಹ ಅರಳು ಅದು ಇಲ್ಲದಂತಾಯಿತು, ಮತ್ತೆ ನನಗೆ ನೋವು ಕೂಡ ಕಾಣಿಸಿಕೊಂಡಿಲ್ಲ ಅಂತ ಹೇಳ್ತಾರೆ. ನಂತರದಲ್ಲಿ ನಾವು ಮುಂದುವರೆದಾದ್ರೆ ಮೂಲೆ ಮನೆ ಮುದ್ದೇಗೌಡರಿಗೂ ಕೂಡ ಈ ಮೂತ್ರಪಿಂಡದೊಳಗೆ ಅರಳಾಗಿತ್ತು ಅಂತ ತಿಳಿಸ್ತಾರೆ. ಮೂಲೆ ಮನೆ ಮುದ್ದೇಗೌಡರು ಕೂಡ ಈ ಮೂತ್ರಪಿಂಡದೊಳಗೆ ಅರಳಾಗಿತ್ತು. ನಿರೂಪಕಿ ನೇಮಿಚಂದ್ರರವರು ಅಲ್ಲಿಗೆ ಬರ್ತಾರೆ. ಮೂಲೆ ಮನೆ ಮುದ್ದೇಗೌಡರಿಗೆ ಮನೆಗೆ ಆರಂಭದ ಹೇಳ್ತಾ ಬಂದಿದ್ದೀನಿ. ಮೂಲೆ ಮನೆ ಮುದ್ದೇಗೌಡರು ಬಂದರು. ಅವ್ರ ಕಥೆಯನ್ನು ಕೇಳ್ತಾರೆ. ಕಮಲಾ ಮೇಡಮ್ ಅವರವರ ಕಥೆ ಆಯಿತು. ಕೀರ್ತಿಯವರಿಗೆ ಆಗಿರುವಂತಹ ಮೂತ್ರಪಿಂಡದ ಕಲ್ಲಿನ ಬಗೆಗೆ ಮೂತ್ರಪಿಂಡದೊಳಗೆ ಕಲ್ಲುಗಳು ಹೇಗೆ ಉತ್ಪತ್ತಿ ಆಗ್ತಾವ ಅನ್ನುವಂಥದ್ದನ್ನು ತಿಳಿದುಕೊಳ್ಳುವುದರ ಸಲುವಾಗಿ ಎದುರು ಮನೆಯ ಶಿಕ್ಷಕಿ ಕಮಲಮ್ಮ ಮೇಡಮ್ ಅವರವರ ಅನುಭವದ ಕಥೆಯನ್ನು ಅವರು ಇಲ್ಲಿ ನಮಗೆ ಕಟ್ಟಿಕೊಡ್ತಾರೆ. ಅನುಭವದ ಮಾತುಗಳನ್ನು ಇಲ್ಲಿ ನಮಗೆ ತಿಳಿಸಿದರು. ನಂತರದಲ್ಲಿ ಮೂಲೆ ಮನೆ ಮುದ್ದೇಗೌಡರು ಕೂಡ ಅವ್ರಿಗೂ ಮೂತ್ರಪಿಂಡದಲ್ಲಿ ಕಲ್ಲಾಗಿತ್ತು ಅನ್ನುವಂಥ ವಿಚಾರವನ್ನು ಕೇಳಿದ ತಕ್ಷಣ ಮೂಲೆ ಮನೆ ಮುದ್ದೇಗೌಡರ ಮನೆಗೂ ಕೂಡ ಬರ್ತಾರೆ. ಆ ಮೂಲೆ ಮನೆ ಮುದ್ದೇಗೌಡರಿಗೂ ಮೂತ್ರಪಿಂಡದ ಕಲ್ಲಾಗಿತ್ತು ಎಂದು ತಿಳಿದಾಗ ಅವರ ಮನೆಗೂ ಹೋದೆ. ನಿರೂಪಕಿ ಮೂಲೆ ಮನೆ ಮುದ್ದೇಗೌಡರ ಮನೆಗೂ ಬಂದರು. ಕಮಲಮ್ಮ ಮೇಡಮ್ ಅವ್ರ ಮನೆಗೆ ಹೋಗಿ ಬಂದ ಬಳಿಕ ಮೂಲೆ ಮನೆ ಮುದ್ದೇಗೌಡರ ಮನೆಗೆ ಬರ್ತಾರೆ. ಓ, ಈಗ ಅದೇನು ದೊಡ್ಡ ಆಪರೇಷನ್ ಅಲ್ಲಮ್ಮ. ಮೂಲೆ ಮನೆ ಮುದ್ದೇಗೌಡರು ಕೇಳ್ತಾರೆ. ಅವರು ಏನು ಗೌಡ್ರೆ, ನಿಮಗೆಲ್ಲ ಹೀಗಾಗಿತ್ತಂತೆ, ಮೂತ್ರಪಿಂಡದಲ್ಲಿ ಕಲ್ಲಾಗಿತ್ತಂತೆ, ಏನು ವಿಚಾರ, ಹೇಗೆ ಇದಕ್ಕೆಲ್ಲ ಹೇಗೆ ನೀವು ಔಷಧಿ ತೆಗೆದುಕೊಂಡ್ರಿ, ಎಲ್ಲಿ ತಪಾಸಣೆ ಮಾಡ್ಕೊಂಡ್ರಿ, ಹೇಗೆಲ್ಲ ಇದನ್ನೆಲ್ಲ ನೀವು ನಿಭಾಯಿಸ್ಕೊಂಡ್ರಿ ಅಂತ ಕೇಳಿದಕ್ಕಾಗಿ ಅವ್ರು ಹೇಳ್ತಾರೆ, ಮೂಲೆ ಮನೆ ಮುದ್ದೇಗೌಡರು, ಓ ಈಗ ಅದೇನು ದೊಡ್ಡ ಆಪರೇಷನ್ ಅಲ್ಲಮ್ಮ. ಮೂಲೆ ಮನೆ ಮುದ್ದೇಗೌಡರು ನೋಡ್ರಿ, ಅದೇನು ದೊಡ್ಡ ಆಪರೇಷನ್ ಅಲ್ಲಮ್ಮ, ನಾನು 4 ಬಾರಿ ಮಾಡಿಸಿಕೊಂಡಿದ್ದೇನೆ. ಏನನ್ನ ಆಪರೇಷನ್, ಅದೇನು ದೊಡ್ಡ ವಿಷಯ ಏನಲ್ಲ. ಈಗಾಗಲೇ ನಾನು ಮೂತ್ರಪಿಂಡದ ಒಳಗಡೆ ಕಲ್ಲು ಇರುವಂಥದ್ದು ಗೊತ್ತಾದ ಬಳಿಕ ಈಗಾಗಲೇ ನಾನು 4 ಬಾರಿ ಆಪರೇಷನ್ ಮಾಡಿಸಿಕೊಂಡಿದ್ದೇನೆ. ಅದೇನು ಮಹಾ ಅಲ್ಲ ಎಂದು ಅಂಗಿ ಎತ್ತಿ ತೋರಿಸಿದರು. ಅಂಗಿ ಎತ್ತಿ ತೋರಿಸಿದ್ರಂತ ಮೂಲೆ ಮನೆ ಮುದ್ದೇಗೌಡರು. ಅದೇನು ಮಹಾ ಬಿಡಮ್ಮ, ನಾನು ಈಗಾಗಲೇ ಆ ಸಮಸ್ಯೆಯಿಂದ ಬಳಲ್ತಾ ಇದ್ದೆ ಅಂತ ಹೇಳಿ ತಮ್ಮ ಅಂಗಿಯನ್ನು ಎತ್ತಿ ಆ ಮೇಡಮ್ ಯಾರಿಗೆ ನೇಮಿಚಂದ್ರ ಅವರಿಗೆ ತೋರಿಸ್ತಾರೆ. 2 ದೊಡ್ಡದಾಗಿ ಕೊಯ್ದ ಗಾಯದ ಗುರುತು. ಆ ಮೂಲೆ ಮನೆ ಮುದ್ದೇಗೌಡರಿಗೆ ಹೊಟ್ಟೆಯ ಕೆಳಭಾಗದಲ್ಲಿ ಕಿಬ್ಬೊಟ್ಟೆಯಲ್ಲಿ 2 ದೊಡ್ಡದಾಗಿ ಕೊಯ್ದ ಗಾಯದ ಗುರುತು, ಇನ್ನೆರಡು ಸಣ್ಣದು. 2 ದೊಡ್ಡದಾದಂಥ ಗಾಯದ ಗುರುತು, ಇನ್ನೊಂದು 2 ಸಣ್ಣದಾಗಿತ್ತು. ಹೀಗೆ ಮೊದಲೆಲ್ಲ ಹೀಗೆ ಕತ್ತರಿಸುತ್ತಿದ್ದರು. ಮೊದಲೆಲ್ಲ ಹೀಗೆ ಕತ್ತರಿಸ್ತಾ ಇದ್ರು. ಅಂದ್ರೆ ಆಪರೇಷನ್ ಮಾಡೇ ಅರಳುಗಳನ್ನು ತೆಗಿತಾ ಇದ್ರು. ಈಗೆಲ್ಲ ಇಲ್ಲ, ಲೇಸರ್ ಮೂಲಕ ಆ ಮೂತ್ರಪಿಂಡದಲ್ಲಿರುವಂಥ ಅರಳುಗಳನ್ನು ಒಡೆಯುವಂಥದ್ದು, ಅದನ್ನು ಅಲ್ಲೇ ಡೆವಲಸ್ ಮಾಡಿ ಅದು ಮೂತ್ರದ ಮೂಲಕ ಅಥವಾ ಶೌಚೆಯ ಮೂಲಕ ಹೋಗುವಂಥದ್ದಕ್ಕೆ ಆದಿ ಮಾಡತಕ್ಕಂಥ ಇವತ್ತು ವಿಜ್ಞಾನದ ಯುಗಮಾನದೊಳಗೆ ನಾವು ನೋಡ್ತಾ ಇದ್ದೀವಿ. ಸರಿ, ಹೀಗೆ 2 ದೊಡ್ಡದಾಗಿರುವಂಥ ಕೊಯ್ದ ಗುರುತು ಮತ್ತು ಇನ್ನೆರಡು ಚಿಕ್ಕದು ಸಣ್ಣದು, ಅದೆಲ್ಲ ಹೀಗೆ ಕತ್ತರಿಸ್ತಾ ಇದ್ರು. ಈಗೆಲ್ಲ ಆಪರೇಷನ್ ಮಾಡ್ತಾ ಇದ್ರು ಮೊದಲಿಗೆ. ಈಗ ನೋಡಿ ಲೇಸರ್ ಬಂದು ತುಂಬಾ ಸುಲಭ. ಈಗೇನಾಗಿದೆ, ಈ ಲೇಸರ್ ಎಕ್ಸ್ಕಿರಣದ ಮೂಲಕ ತಪಾಸಣೆ ಮಾಡಿ ಅದನ್ನು ಕಲ್ಲನ್ನು ಒಡೆದು ಹಾಕುವುದು ಬಹಳ ತುಂಬಾ ಸುಲಭ ಅಂತ ಹೇಳಿದ್ರು. ಅಲ್ಲ, ಅಷ್ಟು ಬಾರಿ ಕಲ್ಲು ಫಾರ್ಮ್ ಆಯಿತು. ಫಾರ್ಮ್ ಆದಂತಂದ್ರೆ ಉತ್ಪತ್ತಿ ಆಗುವಂತ ಅರ್ಥ. ಅಷ್ಟು ಬಾರಿ ನಿಮಗೆ ಕಲ್ಲು ಉತ್ಪತ್ತಿ ಆಯ್ತಾ ಎಂದು ಕೇಳಿದೆ. ಲೇಖಕಿ ಕೇಳ್ತಾರೋ, ಅಲ್ಲ ಗೌಡ್ರೆ, ಅಷ್ಟು ಬಾರಿ ನಿಮಗೆ ಮತ್ತೆ ಮೂತ್ರಪಿಂಡದಲ್ಲಿ ಕಲ್ಲು ಉತ್ಪತ್ತಿ ಆಯ್ತಾ ಕೇಳಿದೆ. ಅಯ್ಯೋ, ಮತ್ತೆ ಮೂಲೆ ಮನೆ ಮುದ್ದೇಗೌಡ ಹೇಳ್ತಾರೆ, ಅಯ್ಯೋ ಒಮ್ಮೆ ಬಂದ ಮೇಲೆ ಆಗ್ತಾನೆ ಇರುತ್ತೆ. ಒಮ್ಮೆ ಮೂತ್ರಪಿಂಡದಲ್ಲಿ ಆ ಕಲ್ಲು ಕಾಣಿಸಿಕೊಂಡ ಬಳಿಕ ಮತ್ತೆ ಆಗ್ತಾನೆ ಇರುತ್ತೆ. ಏನ್ ಮಾಡೋಕ್ಕಾಗುತ್ತೆ ಎಂದು ಉದಾಸೀನದಿಂದ ಮೂಲೆ ಮನೆ ಮುದ್ದೇಗೌಡರು ನಿರೂಪಕಿಗೆ ಹೇಳಿದರು. ಏನ್ ಮಾಡೋಕ್ಕಾಗುತ್ತೆ, ಒಮ್ಮೆ ಬಂದ ಮೇಲೆ ಅದು ಮತ್ತೆ ಆಗ್ತಾನೆ ಇರೋದ ಅರಳು, ಏನ್ ಮಾಡೋಕ್ಕಾಗುತ್ತೆ ಅಂತೇಳಿ ಉದಾಸೀನತೆಯ ಮಾತುಗಳನ್ನು ಹೇಳಿದರು. ಅವಾಗ ನೀರು ಕುಡಿದ್ರೆ ಅದರೊಟ್ಟಿಗೆ ಬರುತ್ತೆ ಅಂತಾರ ಮೂಲೆ ಮನೆ ಮುದ್ದೇಗೌಡರು. ಅಷ್ಟಕ್ಕೆಲ್ಲ ಮುಂದೆ ಹೇಳ್ತಾರೆ, ಬಹಳ ಯಥೇಚ್ಛವಾಗಿ ನೀರು ಕುಡಿದ್ರೆ ಈ ಮೂತ್ರಪಿಂಡದ ಅರಳು ಆ ನೋವು
ಮೇಡಮವರು ಯಥೇಚ್ಛವಾಗಿ ನೀರು ಕುಡಿದ್ರೆ ಈ ಮೂತ್ರಪಿಂಡದೊಳಗಿರುವಂಥ ಅಲ್ಲಿನ ಬಾಧೆ, ಅಲ್ಲಿನ ನೋವು, ಅರಳಿನ ನೋವು, ಆ ಕಲ್ಲಿನ ನೋವು ಹತೋಟಿಗೆ ಬರುತ್ತೆ ಅಂತಾರೆ. ನಾನು ಹೇಳಿದೆ, ಅಯ್ಯೋ ಅದೆಲ್ಲ ಪತ್ತೆ ಯಾರು ಮಾಡೋಕ್ಕೆ ಆಗುತ್ತೆ? ಪತ್ತೆ ಅಂತಂದ್ರೆ ಇಲ್ಲಿ ನಮ್ಗೆ ಗೊತ್ತಾಗ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ನಿಯಮದಂತೆ ಪತ್ತೆ ಅಂತಂದ್ರೆ ಪತ್ತೆ ಮಾಡು ಅಂತ ಹೇಳ್ತಿರ್ತಾರೆ. ನಿಯಮದಂತೆ ತೆಗೆದುಕೊಳ್ಳಬೇಕಾದಂಥ ಆಹಾರ, ನಿಯಮದಂತೆ ತೆಗೆದುಕೊಳ್ಳಬೇಕಾದಂಥ ಆಹಾರ, ಇದನ್ನು ಪತ್ತೆ ಅಂತ ಕರೀತಾರೆ. ಇಲ್ಲಿ ಅರ್ಥವು ಕೂಡ ಅದೇ ಇರತಕ್ಕಂಥದ್ದು. ಹೀಗೆ ಅದೆಲ್ಲ ಪತ್ತೆ ಯಾರು ಮಾಡೋಕ್ಕಾಗುತ್ತೆ? ಬಾಡು ತಿನ್ನಬೇಡಿ. ಬಾಡು ಅಂತಂದ್ರೆ ಮಾಂಸವನ್ನು ತಿನ್ನಬೇಡಿ. ಹಾಲಿನ ಪದಾರ್ಥಗಳನ್ನು ಜಾಸ್ತಿ ಸೇವಿಸಬೇಡಿ. ಬಾಡು ಅಂದ್ರೆ ಮಾಂಸ ಮತ್ತು ಈ ಹಾಲಿನ ಪದಾರ್ಥಗಳು ಅಂದ್ರೆ ಇವುಗಳಲ್ಲಿ ಹೆಚ್ಚು ಕೊಬ್ಬಿನಾಂಶ ಇರುವುದರಿಂದ ಈ ಅರಳುಗಳು ಉತ್ಪತ್ತಿಯಾಗ್ತವ ಅನ್ನುವ ಕಾರಣದಿಂದ ವೈದ್ಯರು ಈ ಬಾಡು ಊಟ ಅಂದ್ರೆ ಮಾಂಸದ ಊಟ ಮತ್ತು ಹಾಲಿನ ಪದಾರ್ಥಗಳನ್ನು ನೀವು ತಿನ್ನಬೇಡಿ, ಅವುಗಳನ್ನು ಸೇವಿಸಬೇಡಿ ಅನ್ನುವಂಥ ಸಲಹೆಯನ್ನು ಕೊಡ್ತಾರೆ. ಹಾಗಾಗಿ ತಿನ್ನಬೇಡಿ, ಸದಾ ನೀರು ಕುಡೀರಿ ಅಂತಾರೆ. ಅದೆಲ್ಲ ಆಗೋ ಮಾತಲ್ಲ ಬಿಡಿ ಎಂದು ತಲೆ ಪಡಗಿದರು. ಯಾರು? ಮೂಲೆ ಮನೆ ಮುದ್ದೇಗೌಡರು ಲೇಖಿಗೆ ಹೇಳ್ತಾರೆ. ವೈದ್ಯರ ಹತ್ರ ತಪಾಸಣೆ ಮಾಡಿಸ್ಲಿಕ್ಕೆ ಹೋದ್ರೆ ಅವರು ಯಥೇಚ್ಛವಾಗಿ ನೀರು ಕುಡೀರಿ ಅಂತಾರೆ. ಹೆಚ್ಚೆಚ್ಚು ನೀರು ಕುಡೀರಿ ಅಂತಾರೆ. ಬಾಗೂಟ ತಿನ್ಬೇಡ್ರಿ ಅಂತಾರೆ. ಮಾಂಸದ ಊಟ ಮಾಡಬೇಡ್ರಿ ಅಂತಾರೆ. ಹಾಲಿನ ಪದಾರ್ಥಗಳನ್ನು ತಿನ್ಬೇಡ್ರಿ ಅಂತ ಹೇಳ್ತಾರೆ. ಪತ್ತೆ ಮಾಡ್ರಿ ಅಂತ ಹೇಳ್ತಾರೆ. ಸದಾ ನೀರು ಕುಡ್ರಿ ಅಂತ ಹೇಳ್ತಾ ಹೋಗ್ತಾರೆ ಅವರು. ಆದ್ರೆ ಇದೆಲ್ಲವನ್ನ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಬಿಡಿ, ಅದೆಲ್ಲ ಆಗೋ ಮಾತಲ್ಲ ಬಿಡಿ ಅಂತೇಳಿ ಅವರು ತಲೆ ಪಡೆದಿದ್ರು. ಅಂದ್ರೆ ಅಲ್ಲಿಂದ ಅವ್ರು ಏನು ಮಾಡಿದ್ರು ಅಂತಂದ್ರೆ ಆ ತಲೆನೇ ಕೆಡಿಸ್ಕೊಳ್ಳಿಲ್ಲ ಅವ್ರ ಬಗೆಗೆ. ಮುಂದೆ ಅಲ್ಲಿಂದ ಅವ್ರು ಏನು ಮಾಡ್ತಾರೆ ಅಂದ್ರೆ ಮೂಲೆ ಮನೆ ಮುಂದೆ ಅವ್ರ ಮಾತುಗಳನ್ನು ಕೇಳಿಸ್ಕೊಂಡು, ಅವ್ರ ಅನುಭವವನ್ನು ಕೇಳಿಸ್ಕೊಂಡು ಹಿಂತಿರುಗಿ ಏನು ಮಾಡ್ತಾರೆ ಅಂದ್ರೆ ಹಿಂತಿರುಗಿ ಬಂದರು, ತಮ್ಮ ಮನೆಗೆ ಬಂದರು. ಹಿಂತಿರುಗಿ ಬಂದು ಕೀರ್ತಿಗೆ ಹೇಳಿದೆ, ನೋಡು ನಿನ್ನ ಎದುರು 2 ಆಯ್ಕೆಗಳಿವೆ. ಆಯ್ಕೆಯ ಮಾತು ಇಲ್ಲಿ ಬರುತ್ತೆ. ಏನು ಆಯ್ತದೆ ನೋಡಿ. ಕಮಲಮ್ಮ ಮೇಡಮ್ ಅವರ ಮನೆಗೆ ಭೇಟಿಯಾದರು, ಅವರ ಅನುಭವವನ್ನು ತಿಳ್ಕೊಂಡ್ರು. ನಂತರ ಮೂಲೆ ಮನೆ ಮುದ್ದೇಗೌಡರ ಮನೆಗೆ ಭೇಟಿಯಾದರು. ಅವರಿಗೆ ಆಗಿರುವಂಥ ಮೂತ್ರಪಿಂಡದ ಅರಳು ಹೇಗೆ ಉತ್ಪತ್ತಾಯಿತು, ಏನೆಲ್ಲ ಅವ್ರು ಹೇಗೆ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡ್ರು, ಅದೆಲ್ಲ ಅನುಭವವನ್ನು ತಿಳಿದುಕೊಂಡು ಬಂದ ನಂತರ ಪತ್ತೆಯ ವಿಚಾರ ಬಂತು ನೋಡಿ. ಯಥೇಚ್ಛವಾಗಿ ನೀರು ಕುಡಿಯೋದು ಅಂತ ನಮ್ಮ ಜನಪದರು ಅವಾಗೆಲ್ಲ ಏನು ಈ ಔಷಧಿ ಇರಲಿಲ್ಲ. ಹಾಗಾಗಿ ಅವರು ಯಥೇಚ್ಛವಾಗಿ ನೀರು ಕುಡಿಯೋದ್ರ ಮೂಲಕ ಅದು ತಮ್ಮ ಅಭ್ಯಾಸದ ಅನುಭವದ ಕ್ರಮ, ಅದು ಬದುಕಿನ ಅಭ್ಯಾಸದ ಅನುಭವದ ಕ್ರಮ ಅಂತ ನಮಗೆ ಗೊತ್ತಾಗ್ತದೆ ಈ ಜನಪದರ ಬದುಕು. ಇವತ್ತು ನಾವು ಆಗಿಲ್ಲ. ಇವತ್ತಿನ ವೈಜ್ಞಾನಿಕ ಯುಗಮಾನ್ಯದಲ್ಲಿ, ಇವತ್ತಿನ ಜಾಗತಿಕ ವಾತಾವರಣದಲ್ಲಿ ನಾವು ಇರ್ತಕ್ಕಂಥವರು ಸ್ವಲ್ಪ ಒಂಚೂರು ತಲೆ ನೋವು ಅಂತ ಕಾಣಿಸ್ಕೊಂಡ್ರೆ ಸಾಕು ಆಸ್ಪತ್ರೆಗೆ ಓಡೋಗ್ತೇವೆ. ಸ್ವಲ್ಪ ಒಂಚೂರು ಶೀತ ಅಂತ ಕಾಣಿಸ್ಕೊಂಡ್ರೆ ಸಾಕು ಆಸ್ಪತ್ರೆಗೆ ಓಡಿ ಹೋಗ್ತಕ್ಕಂಥದ್ದು. ಹಾಗಾಗಿ ಈ ವೈಜ್ಞಾನಿಕ ಯುಗಮಾನ್ಯದ ಬದುಕು ಮತ್ತು ಜನಪದರ ಆವತ್ತಿನ ಬದುಕಿಗೂ ಅದು ಬಹಳ ವ್ಯತ್ಯಾಸ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹೀಗೆ ನಾವು ತಡೆದುಕೊಳ್ಳೋದೇ ಇಲ್ಲ. ಅವಾಗ ಸ್ವಲ್ಪ ಶೀತ ಆಯಿತು, ಕೆಮ್ಮಾಯಿತು ಅಂತ ಹೇಳಿದ್ರೆ ಒಂದು 2-3 ದಿನಗಳ ಕಾಲ ಅವರು ಔಷಧಿ ಗುಣವನ್ನು ಕೊಟ್ಟುಕೊಳ್ತಾ ಅವರನ್ನ ಆರೋಗ್ಯಕರವಾಗಿ ನೋಡ್ಕೊಳ್ತಕ್ಕಂಥದ್ದು. ಈಗ ಆಗಿಲ್ಲ. ಇವತ್ತು 1 ಗಂಟೆ ಹಿಂದೆ ಅದು ಶೀತನೋ ಕೆಮ್ಮನೋ ಬಂತ ಹೇಳಿದ್ರೆ ನಾವು ವೈದ್ಯರನ್ನು ಅತಿ ಜರೂರಾಗಿ ಭೇಟಿ ಮಾಡ್ತೇವೆ. ವೈದ್ಯರ ಹತ್ರ ನಾವು ತಪಾಸಣೆಗೊಳಗಾಗ್ತೇವೆ. ಆ ಕೆಮ್ಮು ನೆಗಡಿ ಜ್ವರಕ್ಕೇನೆ ಇವತ್ತು 3 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಇಟ್ಟುಕೊಳ್ಳುವಂಥ ಆಸ್ಪತ್ರೆಗಳು ಇದ್ದಾವೆ. ಅಂತ ವೈದ್ಯರು ಕೂಡ ಇದ್ದಾರೆ. ಎಲ್ಲೋ ಅಲ್ಲಿ ಒಬ್ಬರಿಬ್ರು ಅಂಥವರು ಕೂಡ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಅಲ್ಲಿಂದ ಅವರು ನಿರೂಪಕ ಹೇಳ್ತಾರೆ, ನಾನು ಮೂಲೆ ಮನೆ ಮುದ್ದೇಗೌಡರ ಮನೆಯಿಂದ ಹಿಂತಿರುಗಿ ಬಂದ ಕೀರ್ತಿಗೆ ಹೇಳ್ತಾರೆ, ತಮ್ಮ ಪತಿರಾಯರಾದಂಥ ಕೀರ್ತಿಗೆ ಹೇಳ್ತಾರೆ, ನೋಡು ನಿನ್ನ
ಆಪರೇಷನ್ ಮಾಡಿಸಿಕೊಳ್ಳುವಂಥದ್ದು ಮೂಲೆಮನೆ ಮುದ್ದೇಗೌಡರು ಆಪರೇಷನ್ ಮಾಡಿಸಿಕೊಳ್ಳುವಂಥದ್ದು ಅದು ವಿಜ್ಞಾನವಾದರೆ, ವೈಜ್ಞಾನಿಕವಾದರೆ, ಕಮಲಮ್ಮ ಮೇಡಮ್ ಅವರು ಯಥೇಚ್ಛವಾಗಿ ನೀರು ಕುಡಿಯುವುದು ಅದು ಜನಪದರ ಬದುಕಿನ ಅಭ್ಯಾಸದ ಅನುಭವದ ಕ್ರಮ ಅಂತ ಇಲ್ಲಿ ನಾವು ಅಂದುಕೊಳ್ಳಬಹುದು. ನನ್ನ ವಿಚಾರಕ್ಕೆ, ನನ್ನ ತರ್ಕಕ್ಕೆ ಮುಂದೆ ಹೇಳ್ತಾರೆ ಅವರು ಲೇಖಕಿ ತಮ್ಮ ಪತಿರಾಯನಿಗೆ ಹೇಳ್ತಾರೆ, ನೋಡು ಮೊಳಗುದ್ದ ಅಂದ್ರೆ ಈ ಮೊಳದ ಉದ್ದದಷ್ಟಿರುವಂತ ಮೊಳಗುದ್ದ ಪಂಜಾಬಿ ಲೋಟದಲ್ಲಿ, ಅಂದ್ರೆ ಪಂಜಾಬಿ ಲೋಟ ಅಂತ ಬರ್ತದೆ ರೀ, ಪಂಜಾಬ್ ಭಾಗದಲ್ಲಿ ಇರತಕ್ಕಂಥ ಲೋಟ, ಆ ವಾಟೆ ಅಂತ ಕರಿತಾರೆ ನಮ್ಮ ಭಾಗದಾಗ, ಆ ವಾಟೆ ಲೋಟ ಅವು ಇಷ್ಟಿಷ್ಟು ಉದ್ದಗಳು ಇರ್ತದ್ವು ಅಂತ ಅದನ್ನು ವ್ಯಂಗ್ಯವಾಗಿ ಹೇಳ್ತಾ ಇದ್ದಾರೆ ಅವರಿಗೆ. ನೋಡು ಮೊಳಗುದ್ದ ಪಂಜಾಬಿ ಲೋಟದಲ್ಲಿ ಹಾಲು ಕುಡಿಯೋದು ಕಡಿಮೆ ಮಾಡು. 8 ಮಿಲಿಮೀಟರ್ 8 mm ಕಲ್ಲು, 8 ಮಿಲಿಮೀಟರ್ ಕಲ್ಲು ಈಗ ಕರಗೋದು ಕಷ್ಟ, ಆದರೆ ಇದೇ ಮೊದಲು ಮತ್ತು ಕೊನೆಯ ಆಪರೇಷನ್ ಆಗಬೇಕು. ಈಗಿಂದಲೇ ನೀರು ಕುಡಿಯೋಕ್ಕೆ ಶುರು ಮಾಡೋಣ, ಎಳನೀರು ತರ್ತೀನಿ ಎಂದು ಹೊರಟೆ. ಲೇಖಕ್ಕೆ ಹೇಳ್ತಾರೆ ತಮ್ಮ ಪತಿರಾಯನಿಗೆ, ನೋಡು ನಿಮ್ಮ ಹತ್ರ 2 ಆಯ್ಕೆ ಅಲ್ವಾ, ಏನೂ ಮಾಡದೆ, ಯಾವ ಪತ್ತೆಯನ್ನು ಮಾಡದೆ ವೈದ್ಯರ ಹತ್ರ ಹೋಗಿ ಮೂಲೆ ಮನೆ ಮುದ್ದೆಗೌಡರು ವರ್ಷಕ್ಕೆ 2 ಸರಿ ಆಪರೇಷನ್ ಮಾಡಿಸ್ಕೊಂಡಾರ, ಹಂಗೆ ನೀನು ಆಪರೇಷನ್ ಮಾಡಿಸ್ಕೊಳ್ಳೋದು ಒಂದು ಆಯ್ಕೆ. ಇನ್ನೊಂದು ಆಯ್ಕೆ, ಯಾವ ಆಪರೇಷನ್ ಇಲ್ಲದೆ ವೈದ್ಯರ ಸಲಹೆ ಮೇರೆಗೆ ಕೆಲವು ಪದಾರ್ಥಗಳಲ್ಲಿ ಪತ್ತೆ ಮಾಡೋದ್ರ ಮೂಲಕ ಯಥೇಚ್ಛವಾಗಿ ನೀರು ಬಳಕೆ ಮಾಡುವುದರಿಂದ ಮೂತ್ರಪಿಂಡದೊಳಗಿರುವಂತಹ ಅದನ್ನು ಕರಗಿಸಿಕೊಳ್ಳುವಂಥದ್ದು. ಈ 2 ಆಯ್ಕೆಗಳಿದ್ದಾವೆ. ಹೆಚ್ಚು ನೀರು ಕುಡಿತೀಯೋ ಅಥವಾ ಆಪರೇಷನ್ ಮಾಡಿಸ್ಕೊಳ್ತೀಯೋ. ಈ 2 ಆಯ್ಕೆಗಳನ್ನು ಪತಿರಾಯನಿಗೆ ಹೇಳಿದ ಬಳಿಕ, ನೋಡ ಮಾರಾಯ, ನೀನು ಆ ಪಂಜಾಬಿನ ಮೊಳಗುದ್ದೇ ಇರುವಂತಹ ಲೋಟದೊಳಗೆ ನೀನು ಹಾಲು ಕುಡಿಯೋದನ್ನು ನಿಲ್ಲಿಸು, ಕಡಿಮೆ ಮಾಡು. ನೀ ಕಡಿಮೆ ಮಾಡಿದೆ 8 ಮಿಲಿಮೀಟರ್ ಉದ್ದದ ಇರುವಂಥ ಕಲ್ಲು ಕೂಡ ಅದು ಕರಗೋದಿಲ್ಲ. ನೀನು ಅಂದರೆ ಯಥೇಚ್ಛವಾಗಿ ಹಾಲನ್ನು ಕುಡಿಯುವುದರಿಂದ ಮತ್ತು ಮಾಂಸಕೂಟವನ್ನು ಮಾಡುವುದರಿಂದ ಕೊಬ್ಬಿನಾಂಶ ಅಲ್ಲಿ ಹೆಚ್ಚು ಇರೋದ್ರಿಂದ ಅದು ಅರುಳುಗಳಾಗಿ ಪರಿವರ್ತನೆ ಆಗ್ತದೆ, ಉತ್ಪತ್ತಿ ಆಗ್ತದೆ ಅನ್ನುವಂಥದ್ದು ವೈದ್ಯರ ಅದು ಶೋಧನೆ. ಹಾಗಾಗಿ ಈ ಕಲ್ಲು ಕರಗೋದು ತುಂಬ ಕಷ್ಟ. ಆದರೆ ಇದೇ ಮೊದಲು ಮತ್ತು ಇದೇ ಕೊನೆಯ ಆಪರೇಷನ್ ಆಗಬೇಕು. ಈಗಿಂದ ನೀನು ನೀರು ಕುಡಿಯೋಕೆ ಶುರು ಮಾಡು, ಈಗಿಂದನೇ ನೀನು ನೀರು ಕುಡಿಯೋದಕ್ಕೆ ಆರಂಭ ಮಾಡು ಎಂದು ಹೇಳಿ, ನಾನು ಹೋಗಿ ಎಳನೀರು ತರ್ತೀನಿ ಅಂದ್ರೆ ತೆಂಗಿನಕಾಯಿಯ ನೀರನ್ನು ತರ್ತೀನಿ ಅಂತ ಹೇಳಿ ನಿರುಪತಿ ಹೊರಟು. ಅದೆಲ್ಲ ಆಮೇಲೆ ಆರಂಭಿಸೋಣ ಕೀರ್ತಿ ಹೇಳ್ತಾರೆ, ಅದೆಲ್ಲ ಆಮೇಲೆ ಆರಂಭಿಸೋಣ. ಈಗ ಕುಡಿದ ತಕ್ಷಣ ಕಲ್ಲೇನು ಕರವಲ್ಲ. ನೋಡಿ, ಕೀರ್ತಿ ನೇಮಿಚಂದ್ರರವರ ಪತಿರಾಯರಾಗಿರುವಂಥ ಕೀರ್ತಿ ಅವರು ಹೇಳ್ತಾರೆ, ನಾನು ಈಗಲಿಂದಲೇ ನೀವು ನೀರು ಕುಡೀರಿ, ನಾನು ಈಗ ಹೋಗಿ ಹೊರಗಡೆ ಹೋಗಿ ಎಳನೀರು ತರ್ತೀನಿ ಅಂತ ಹೇಳಿ ಅವರು ಹೊರಗಲಿಕ್ಕೆ ಸನ್ನದ್ಧರಾದಾಗ ಕೀರ್ತಿ ಹೇಳ್ತಾರೆ, ಅದೆಲ್ಲ ಆಮೇಲೆ ಆರಂಭಿಸೋಣ. ಈಗ ನೀರು ಕುಡಿದ ತಕ್ಷಣವೇ ಕಲ್ಲೇನು ಕರಗೋದಿಲ್ಲ ಎಂಬ ಬೇಸರದಿಂದ ಕೀರ್ತಿ ತಮ್ಮ ಧರ್ಮಪತ್ನಿ ನೇಮಿಚಂದ್ರರವರಿಗೆ ಹೇಳಿದರು. ಆದ್ರೆ ಅವರ ಪ್ರತಿಕ್ರಿಯೆ ಹೇಳ್ತಾರೆ, ಅವರು ಕರಗದೇ ಇರಬಹುದು, ಅದು ಈ ಸತ್ತ ತಕ್ಷಣ ನೀರು ಕುಡಿದುಕೊಳ್ಳೋದು ಅಂದ್ರೆ ಮತ್ತು ಕುಡಿದು ಕೂಡಲೇ ಎದ್ದು ಕೂಡ್ಲಿಕ್ಕೆ ಸಾಧ್ಯ ಏನು? ಇಲ್ವಲ್ಲ. ಮತ್ತು ಕುಡಿದು ಕೂಡಲೇ ಎದ್ದು ಕೂಡ್ತಾರೆ ಹಾಗೆ ಅಲ್ವಲ್ಲ? ಆಗೋದಿಲ್ಲ. ಹಾಗೆ ಕರಗದೇ ಇರಬಹುದು, ಈಗಿನಿಂದಲೇ ಅಭ್ಯಾಸ ಮಾಡಿಕೋ. ಅರಳು ಕರಗದೇ ಇರ್ಬೋದೇನೋ, ಆದ್ರೆ ಈಗಿಂದ ಅಭ್ಯಾಸ ಮಾಡ್ಕೋ, ಏನನ್ನ ನೀರು ಕುಡಿಯೋದನ್ನ ಅಭ್ಯಾಸ ಮಾಡ್ಕೋ ಎಂದು ಅವರು ಗದರಿಸ್ತಾರೆ. ಕರಗದೇ ಇರ್ಬೋದು, ಆದ್ರೆ ಈಗಿಂದಲೇ ನೀನು ನೀರು ಕುಡಿಯೋದನ್ನ ಅಭ್ಯಾಸ ಮಾಡ್ಕೋಬೋದಲ್ಲ ಅಂತ ಹೇಳಿ ತಮ್ಮ ಪತಿರಾಯನಿಗೆ ಗದರಿತಾರೆ. ಕೊಳದಪ್ಪಲೆ ಒಂದು ಮಗ್ಗು ಅಂತ ಹೇಳ್ತೀವಿ ನಾವು. ಕೊಳದಪ್ಪಲೆ ನೀರು ತಂದು ಇಟ್ಟೆ, ಒಂದು ಮಗ್ಗು, ಒಂದು ಜಗ್ಗು, ಆ ನೀರನ್ನು ತಂದು ಇಟ್ಟೆ, ಕುಡಿಬೋದಲ್ಲ ಅಂತೇಳಿ. ಎಳನೀರು ಬಾರ್ಲಿ ವಾಟರ್ ಸುರಿದೆ. ಬಾರ್ಲಿ ಆ ಧಾನ್ಯದಿಂದ ಇರುವಂಥ ನೀರು, ಆ ಎಳನೀರು ಮತ್ತು ಬಾರ್ಲಿ ವಾಟರ್ ಸುರಿದೆ. 2 ದಿನ ನೀರು ಕುಡಿದು 2 ದಿನಗಳ ಕಾಲ ನೀರು ಕುಡಿದು ಅಂದ್ರೆ 2 ದಿನಗಳ ಕಾಲ ಅವಕಾಶ ಕೊಟ್ಟಿದ್ರಲ್ಲ ಯಾರಿಗೆ? ಕೀರ್ತಿಗೆ. ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ 2 ದಿನಗಳ ಕಾಲ ಅವಕಾಶ ಕೊಟ್ಟಿದ್ರು. 2 ದಿನಗಳಾದ ನಂತರ ಅಂದ್ರೆ ದಿನಾಂಕ ನಿಗದಿ ಮಾಡಿದ್ರು ಶಸ್ತ್ರಚಿಕಿತ್ಸೆ ಮಾಡಿಸೋದಕ್ಕೆ. ಹಾಗಾಗಿ 2 ದಿನ ನೀರು ಕುಡಿದು ನೀರಿನಲ್ಲಿ ಕೀರ್ತಿ ಅವರ ಪತಿರಾಯರು ಕೀರ್ತಿ ತೇಲಿ ಮುಳುಗಿದ್ದರು. ಬರೀ ನೀರು ಬಿಟ್ಟರೆ ಮತ್ತೊಂದಿಲ್ಲ. ಹಾಗಾಗಿ ನೀರು ಕುಡಿದು ಕೀರ್ತಿ ಅವರು
ಸೋನೋಗ್ರಫಿ ರೂಮ್ಗೆ ಕರೆದೊಯ್ಯುವಂಥದ್ದು. ಸೋನೋಗ್ರಫಿ ಅಂತಂದ್ರೆ ಮೂತ್ರಪಿಂಡದಲ್ಲಿನ ಕಲ್ಲು ಪತ್ತೆ ಹಚ್ಚಲು ನಡೆಸುವಂತ ತಪಾಸಣೆ ಸೋನೋಗ್ರಫಿ ಅಂತ. ಅಲ್ಲಿ ಸೋನೋಗ್ರಫಿ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಮೂತ್ರಪಿಂಡದೊಳಗಿರುವಂತಹ ಕಲ್ಲು ಯಾವ ಸ್ಥಳದಲ್ಲಿದೆ ಎನ್ನುವಂಥದ್ದನ್ನು ಪತ್ತೆ ಹಚ್ತಾರೆ. ಅವಾಗ ಹುಡುಕಿಯೇ ಹುಡುಕುತ್ತಾರೆ. ಮೂತ್ರಪಿಂಡದೊಳಗೆ ಕಲ್ಲು ಇದೆಯೋ ಇಲ್ವೋ ಅಂತ ಹುಡುಕೇ ಹುಡುಕ್ತಾರೆ. ಎಲ್ಲಿಯೂ ಕೂಡ ಕೀರ್ತಿಯವರ ಮೂತ್ರಪಿಂಡದಲ್ಲಿ ಕಲ್ಲು ಕಾಣಿಸೋದೇ ಇಲ್ಲ. ಎಲ್ಲಿ ಮೂತ್ರಪಿಂಡದ ಕಲ್ಲು ಕಾಣಲೇ ಇಲ್ಲ. ಎರಡೇ ದಿನದಲ್ಲಿ ಮೊಗೆದು ಸುರಿದಂತ ಕುಡಿದ ನೀರಿನಲ್ಲೂ ಆ ಮೂತ್ರಪಿಂಡದೊಳಗಿರುವಂತಹ ಕಲ್ಲು ಕರಗಿ ಹೋಗಿತ್ತು. ಅಂದಿನಿಂದ ಪತಿ ಕೀರ್ತಿಯವರು ನೀರಿನ ಮಹಿಮೆ ಮತ್ತು ನನ್ನ ಸಲಹೆಯ ಮಹಿಮೆಯನ್ನು ಅರಿತ ಪತಿ ಕೀರ್ತಿಯವರು ನೀರು ಕುಡಿದು ಇಲ್ಲಿಯವರೆಗೂ ಮತ್ತೆ ಹೊಟ್ಟೆ ನೋವು ಎಂದಿಲ್ಲ. ಹಾಗಾಗಿ ಆಯ್ಕೆ ನಮ್ಮ ಕೈಯಲ್ಲಿದೆ. ಆದ್ಮೇಲೆ ಇಲ್ಲಿ ಹೇಳ್ತಕ್ಕಂಥ ವಿಚಾರ ಏನಪ್ಪ ಅಂತಂದ್ರೆ ಆಯ್ಕೆಗಳು ನಮ್ಮ ಕೈಯಲ್ಲಿದ್ದಾವೆ ಎನ್ನುವಂಥ ವಿಚಾರವನ್ನು ಬಹಳ ಸ್ಪಷ್ಟಪಡಿಸ್ತಾ ಇದ್ದಾರೆ ಲೇಖಕಿ ನೇಮಿಚಂದ್ರ. ಅಂದ್ರೆ ಇಲ್ಲೇನಪ್ಪ ಅಂತಂದ್ರೆ ಈ ಮೊದಲ ಭಾಗದಲ್ಲಿ ತಮ್ಮ ಲೇಖಕರು ತಮ್ಮ ಅನುಭವದ ಮಾತುಗಳನ್ನು ಹೇಳ್ತಾ ತಮ್ಮ ಪತಿರಾಗಿರುವಂತ ಆ ಮೂತ್ರಪಿಂಡದ ಹರಳು ಕಲ್ಲನ್ನ ತೆಗೆಸಬೇಕು, ಆಪರೇಷನ್ ಮಾಡಿಸ್ಬೇಕು ಅನ್ನುವಂಥ ವಿಚಾರಕ್ಕೆ ಬಂದಾಗ ನಂತರದಲ್ಲಿ ಅವರು ಕಮಲಮ್ಮ ಮೇಡಮ್ ಮತ್ತು ಮೂಲೆಮನೆ ಮುದ್ದೇಗೌಡರಿಗೆ ಭೇಟಿ ಮಾಡಿ ಅವರ ಅನುಭವದ ವಿಚಾರಗಳನ್ನು ತಿಳಿದುಕೊಂಡ ಬಳಿಕ ಆ ಒಂದು ಅನುಭವದ ವಿಚಾರವನ್ನು ತಂದು ತಮ್ಮ ಪತಿರಾಯನಾಗಿರುವಂಥ ಕೀರ್ತಿಯವರಿಗೆ ತಿಳಿಸಿದ ಬಳಿಕ ಪತಿಯವರು ಪತ್ನಿಯವರ ಮಾತನ್ನು ಕೇಳಿದ ಬಳಿಕ ಯಥೇಚ್ಛವಾಗಿ ನೀರು ಕುಡಿತಾರೆ. ನೀರು ಸೇವನೆ ಮಾಡಿ ಸುಮಾರು 2 ದಿನಗಳ ಕಾಲ ನೀರಿನಲ್ಲಿಯೇ ತೇಲಿ ಮುಳುಗಿ ಹೋಗ್ತಾರೆ. ನೀರು ಕುಡಿದದ್ದಾಯಿತು. ದಿನಾಂಕ ನಿಗದಿಯಾಗಿರುವಂಥ ಆಪರೇಷನ್ ದಿನಾಂಕ ನಿಗದಿಯಾಗಿತ್ತು. ಆಪರೇಷನ್ಗೆ ಬರ್ತಾರೆ, ಆಸ್ಪತ್ರೆಗೆ ದಾಖಲು ಆಗ್ತಾರೆ. ಅಲ್ಲಿ ಆ ಅರಳು ಯಾವ ಮೂತ್ರಪಿಂಡದಲ್ಲಿ ಯಾವ ಕಡೆ ಯಾವ ಭಾಗದಲ್ಲಿದೆ ಯಾವ ಸ್ಥಳದಲ್ಲಿದೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚಲಿಕ್ಕೆ ಹೋಗ್ತಾರೆ, ಮುಂದಾಗ್ತಾರೆ. ಆಗ ಮುಂದಾದಂಥ ಸಂದರ್ಭದಲ್ಲಿ ಸೋನೋಗ್ರಫಿ ಮಾಡ್ತಾರೆ. ಸೋನೋಗ್ರಫಿ ಅಂತಂದ್ರೆ ನಾವು ಆಗಲೇ ಹೇಳಿದೆ, ಮೂತ್ರಪಿಂಡದಲ್ಲಿರುವಂಥ ಕಲ್ಲನ್ನು ತಪಾಸಣೆ ಮಾಡಲು ಪತ್ತೆ ಹಚ್ಚಲು ಮಾಡುವ ಒಂದು ತಪಾಸಣೆ. ಅಲ್ಲಿ ಮೂತ್ರಪಿಂಡದೊಳಗೆ ಕಲ್ಲು ಎಲ್ಲಿ ಇಲ್ಲದೇ ಇದ್ದಾಗ ಅವಾಗ ಅವರ ಅನುಭವಕ್ಕೆ ಬರುತ್ತೆ. ಕೀರ್ತಿಗೂ ಕೂಡ ಅನುಭವಕ್ಕೆ ಬರುತ್ತೆ. ಲೇಖಕಿ ನಿರೂಪಕಿ ನೇಮಿಚಂದ್ರರವರ ಅನುಭವಕ್ಕೆ ಬರುತ್ತೆ. ಹೆಚ್ಚು ನೀರು ಕುಡಿಯುವುದರಿಂದ ಮೂತ್ರಪಿಂಡದೊಳಗಿರುವಂಥ ಕಲ್ಲು ಅರಳು ಅದು ಇಲ್ಲದಂತಾಯಿತು ಅನ್ನುವಂಥ ಅನುಭವ ಕೂಡ ಅವರಿಗೆ ಗಮನಕ್ಕೆ ಬಂತು. ಅಂದ್ರೆ ಇಲ್ಲಿ ಯಥೇಚ್ಛವಾಗಿ ನೀರು ಕುಡಿಯುವುದರಿಂದ ಅಥವಾ ಆಪರೇಷನ್ ಮಾಡಿಸಿಕೊಳ್ಳೋದು, ಈ 2 ಆಯ್ಕೆಗಳಲ್ಲಿ ನೀನು ಆಯ್ಕೆ ಮಾಡಿಕೊಳ್ಳೋದು ನಿನಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ. ಕೊನೆಗೆ ಅವರು ಹೇಳುವಂಥದ್ದು ಏನಪ್ಪ ಅಂತಂದ್ರೆ ಆ ಸಾಲುಗಳಲ್ಲಿ 2 ದಿನದಲ್ಲಿ ಅತಿ ಯಥೇಚ್ಛವಾಗಿ ನೀರು ಕುಡಿದು ನೀರಿನಲ್ಲೇ ಅದು ಆ ಮೂತ್ರಪಿಂಡದ ಅರಳು ಕರಗಿ ಹೋಗಿತ್ತು. ಅಂದಿನಿಂದ ನೀರಿನ ಮಹಿಮೆಯನ್ನು ಮತ್ತು ನನ್ನ ಸಲಹೆಗಳ ಮಹಿಮೆಯನ್ನು ನೀರಿನ ಮಹಿಮೆಯನ್ನು ಮತ್ತು ಸಲಹೆಗಳ ಮಹಿಮೆಯನ್ನು ಅರಿತುಕೊಂಡಿರುವಂಥ ನನ್ನ ಪತಿ ಕೀರ್ತಿಯವರು ನೀರು ಕುಡಿದು ಇಲ್ಲಿಯವರೆಗೂ ಕೂಡ ಅವರಿಗೆ ಮತ್ತೆ ಆ ಹೊಟ್ಟೆ ನೋವು ಅಂತ ಕಾಣಿಸಿಕೊಂಡಿಲ್ಲ, ಅವರು ಅಂದೂ ಇಲ್ಲ. ಹಾಗಾಗಿ ಆಯ್ಕೆ ನಮ್ಮ ಕೈಯಲ್ಲಿದೆ ಎನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ನಮಗೆ ಅವರು ಇಲ್ಲಿ ತಿಳಿಪಡಿಸ್ತಾ ಹೋಗ್ತಾರೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿವರೆಗೆ ನಾವು ಈ ವಿಚಾರಗಳನ್ನು ನೋಡ್ತಾ ಇದ್ದೀವಿ. ಮುಂದುವರೆದವರು 2ನೆಯ ಭಾಗದಲ್ಲಿ ಅವರು ಮತ್ತೊಂದು ಕಥೆಯನ್ನು ಕಟ್ಟಿಕೊಡ್ತಾರೆ. 2ನೆಯ ಭಾಗದಲ್ಲಿ ಮತ್ತೆ ಮತ್ತೊಂದು ಕಥೆಯನ್ನು ಕಟ್ಟಿಕೊಡ್ತಾರೆ. ಅದೃಷ್ಟದ ವಿಚಾರದಲ್ಲಿ ಲೇಖಕಿ ಹೇಳುವುದು ಹೀಗೆ. ಅಂದ್ರೆ ಅದೃಷ್ಟದ ವಿಚಾರ ಬಂದಾಗ ಲೇಖಕಿ ನಿರೂಪಕಿ ನೇಮಿಚಂದ್ರರವರು ಹೀಗೆ ಸ್ಪಷ್ಟಪಡಿಸ್ತಾ ಹೋಗ್ತಾರೆ. ಸಾಲುಗಳನ್ನು ನಾವು ನೋಡ್ತಾ ಹೋಗೋಣ, ಅದು ಮುಂದಿನ ಕಾಲದಲ್ಲಿ ಬರ್ತಕ್ಕಂಥ ಅದೃಷ್ಟದ ವಿಚಾರ ಬಂದ ಸಂದರ್ಭದಲ್ಲಿ ಅವರು ಹೀಗೆ ಹೇಳ್ತಾ ಹೋಗ್ತಾರೆ. ಭಾಗ 2ರಲ್ಲಿ ನೋಡೋದಾದ್ರೆ ಅದೃಷ್ಟ ಆಯ್ಕೆ ಪ್ರಶ್ನೆ ಬಂದಾಗ ನನಗೆ ಸೀತಾ ಜ್ಞಾಪಕಕ್ಕೆ ಬರುತ್ತಾಳೆ. ನಾನು ಆಗಲೇ ಹೇಳಿದ್ದೇನೆ, ಬಾಲ್ಯದ ಗೆಳತಿ ಸೀತಾಳ ಬದುಕಿನ ಚಿತ್ರಣವನ್ನು ನಮಗೆ ಲೇಖಕಿ ಇಲ್ಲಿ ಕಟ್ಟಿಕೊಡ್ತಾರೆ ಅನ್ನೋ ವಿಚಾರವನ್ನು ನಾನು ತಮಗೆ ಗಮನಕ್ಕೆ ಆಗಲೇ ತಂದಿದ್ದೆ. ಅದೃಷ್ಟದ ವಿಚಾರದಲ್ಲಿ ಲೇಖಕಿ ನೇಮಿಚಂದ್ರರವರು ಹೇಳುವುದು ಹೀಗೆ, ಈ ವಿಚಾರಗಳನ್ನು ಬಳಸ್ತಾರೆ. ಅದೃಷ್ಟದ ಆಯ್ಕೆ ಬಂದಾಗ ನನಗೆ ಸೀತಾ ಜ್ಞಾಪಕಕ್ಕೆ ಬರುತ್ತಾಳೆ. ನಾನು ಮೈಸೂರಿನಲ್ಲಿ ಹೈಸ್ಕೂಲ್ ಓದುತ್ತಿರುವಾಗ ಪರಿಚಯವಾದವಳು. ನಮ್ಮ ತಂದೆ ಮತ್ತು ಆಕೆಯ ತಂದೆ ಇಬ್ಬರು ಕಾಲೇಜು ಪ್ರಾಧ್ಯಾಪಕರಾಗಿದ್ದರು. ಹಾಗಾಗಿ ನಮ್ಮ ಮನೆಗಳ ನಡುವೆ ಸ್ನೇಹ ಮೂಡಿತ್ತು. ನಮ್ಮಿಬ್ಬರ ಮನೆಯಲ್ಲೂ ಗಂಡು ಹೆಣ್ಣು ಭೇದವಿಲ್ಲದೆ ಎಷ್ಟು ಬೇಕಾದರೂ ಓದಿಸಲು ಸಿದ್ಧರಿದ್ದ ಅಪ್ಪಂದಿರು. ಹೈಸ್ಕೂಲಿನಿಂದಲೇ ಇಂಜಿನಿಯರ್ ಆಗಬೇಕೆಂದು ಹಠ ಹಿಡಿದು ನಾನು ಓದತೊಡಗಿದ್ದೆ. ಸೀತಾ ಮಾತ್ರ ಓದಿನಲ್ಲಿ ಆಸಕ್ತಿ ತೋರಿಸಲಿಲ್ಲ.
SSLCಯಲ್ಲಿ ಎಲ್ಲ ವಿಷಯದಲ್ಲೂ ಫೇಲಾದಳು. ಮತ್ತೊಮ್ಮೆ ಕಟ್ಟುವ ತಾಪತ್ರಯಕ್ಕೆ ಹೋಗಲಿಲ್ಲ. ಸದಾ ಯಾರಾದರೂ ಗೆಳತಿಯನ್ನು ಜೊತೆ ಮಾಡಿಕೊಂಡು ಮಾರ್ಕೆಟ್, ಸಿನಿಮಾ ಎಂದು ಸುತ್ತುವಳು. ವರ್ಷಗಳು ಉರುಳಿದವು. ನಾನು ಸಂಶೋಧನೆಗೆಂದು ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟಿಗೆ ಬಂದೆ. ಸೀತಾ ವಿವಾಹವಾಗಿ ಬೆಂಗಳೂರು ಸೇರಿದ್ದಳು. ಸೀತಾ ತುಂಬಾ ಸುಂದರವಾದ ಹುಡುಗಿ. ಆದರೆ ಹುಡುಗಿಗೆ ಒಂದು ಡಿಗ್ರಿ ಆದರೂ ಆಗಿರಬೇಕು ಎಂದು ಬಯಸುವ ಕಾಲದಲ್ಲಿ ಚೆನ್ನಾಗಿ ಓದಿದ, ಕೈತುಂಬ ಸಂಬಳ ತರುವ ಹುಡುಗ ಸಿಗುವುದು ಕಷ್ಟವಾಯಿತು. ಸೀತಾಗೆ ಗಂಡನ ಮನೆಗೆ ಹೊಂದಿಕೊಳ್ಳಲು ಆಗಲೇ ಇಲ್ಲ. ಇಷ್ಟು ಸಣ್ಣ ಮನೆ, ಅದಿಲ್ಲ ಇದಿಲ್ಲ. ನಮ್ಮ ಮನೆ ಮೈಸೂರಿನಲ್ಲಿ ಹೇಗಿತ್ತು? 100 ದೂರ ಹಿಡಿದು ವಾರಕ್ಕೆ ನಮ್ಮನ್ನು ಹುಡುಗಿ ಇನ್ಸ್ಟಿಟ್ಯೂಟಿಗೆ ಬರುತ್ತಿದ್ದಳು. ಸುಮ್ಮನೆ ದೂರ ಹೇಳುತ್ತಾ ಕೂರೋ ಬದಲು ನೀನೇನಾದರೂ ಮಾಡು, SSLC ಕಟ್ಟು, ಟೈಪಿಂಗ್ ಏನಾದರೂ ಕಲಿ. 100 ದಾರಿಗಳಿದ್ರು ಅವೆಲ್ಲ ಸೀತಾಗೆ ಬಲು ಪ್ರಯಾಸದಾಗಿ ಬಲು ನಿಧಾನದ್ದಾಗಿ ಕಾಣುತ್ತಿತ್ತು. ತಟ್ಟನೆ ಎಲ್ಲ ಸರಿ ಹೋಗಿ ಬಿಡಬೇಕು ಎಂದು ಬಯಸುತ್ತಿದ್ದವಳು. ಕೈತುಂಬ ಸಂಪಾದಿಸಿ ತಂದು ಹಾಕಿ ಹೆಂಡತಿನ ಚೆನ್ನಾಗಿ ಇಟ್ಟುಕೊಳ್ಳುವುದು ಗಂಡನ ಜವಾಬ್ದಾರಿ ಎಂದು ಬಲವಾಗಿ ನಂಬಿದ ಈ ಹುಡುಗಿ ತನ್ನ ಕಿರುಬೆರಳನ್ನು ಎತ್ತಲು ಸಿದ್ಧವಿರಲಿಲ್ಲ. ಇರುವುದು ಆಕೆಗೆ ಸಾಲುತ್ತಿರಲಿಲ್ಲ. ಬೇಕು ಅಂದುದನ್ನು ದುಡಿದು ಗಳಿಸಲು ಸಿದ್ಧವಿರಲಿಲ್ಲ. ಕಾಲ ಸರಿಯಿತು. ನನ್ನ ಸಂಶೋಧನೆ ಮುಗಿದು ಕೆಲಸ ಹಿಡಿದಿದ್ದೆ. ಬಾಡಿಗೆ ಮನೆಯಲ್ಲಿ ರೋಸಿ ಬ್ಯಾಂಕ್ ಸಾಲ ಪಡೆದು ಸಣ್ಣ ಪ್ಲಾಟ್ ತೆಗೆದುಕೊಂಡಿದ್ದೆ. ಒಂದು ದಿನ ಮನೆಗೆ ಬಂದ ಸೀತಾ, ನೀನು ಬಿಡೆ, ತುಂಬಾ ಅದೃಷ್ಟವಂತೆ ಎಂದು ಅಲಬಿದಳು. ಅವಾಗ ಲೇಖೆ ಕೇಳ್ತಾರಂತೆ, ಹೌದು, ಖಂಡಿತ ನಾನು ಅದೃಷ್ಟವಂತೆ ಕಣೆ. ನಮ್ಮ ಭಾರತದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಓದೋ ಅವಕಾಶ ಸಿಗುತ್ತೆ ಹೇಳು? ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದ್ದೇನಲ್ಲ, ಅದು ನನ್ನ ಅದೃಷ್ಟ. ಎಷ್ಟು ಬೇಕಾದರೂ ಓದಿಸ್ತೇನೆ ಅಂದ ಅಪ್ಪ ಇದ್ದಾರಲ್ಲ, ಅದು ನನ್ನ ಅದೃಷ್ಟ. ಆದರೆ ಈ ಅದೃಷ್ಟ ನಿನಗೂ ಇರ್ತದೆ ಎಂದು ಬಿಟ್ಟೆ. ಅವಳಿಗೆ ನನ್ನ ಹೇಳಿಕೆ ಸರಿ ಕಾಣಲಿಲ್ಲ. ಅವಳಿಗೆ ಬದುಕೆಲ್ಲವೂ ಅದೃಷ್ಟದ ಆಟದಂತೆ ಕಾಣುತ್ತಿತ್ತು. ತನ್ನದ ಹಣೆ ಬರಹ ದುರಾದೃಷ್ಟ ಅಂತ ಅನುಬಿದಳು. ಅವಳ ಮದುವೆ ಹೆಚ್ಚು ದಿನ ಉಳಿಯಲಿಲ್ಲ. ಅವಳ ಬದುಕು ದುರಂತದಲ್ಲಿ ಕೊನೆಗೊಂಡಿತ್ತು. ನೋಡಿ, ಬಾಲ್ಯದ ಗೆಳತಿ ಸೀತಾಳ ಬದುಕಿನ ಬಗ್ಗೆ ಅವಳು ಹೇಳ್ತಾ ಹೋಗ್ತಾರೆ. ಬಾಲ್ಯದ ಗೆಳತಿ ಸೀತಾಳ ಬದುಕಿನ ವೃತ್ತಾಂತವನ್ನು ಅವರು ತಿಳಿಸ್ತಾರೆ. ಹೀಗೆ ಅದೃಷ್ಟದ ಆಯ್ಕೆ ಬಂದ ಸಂದರ್ಭದಲ್ಲಿ ನನಗೆ ಜ್ಞಾನಕ್ಕೆ ಬರುವಂಥವ್ರು ಯಾರು ಅಂತಂದ್ರೆ ನನ್ನ ಗೆಳತಿ ಸೀತಾಳ ಪರಿಚಯ ಏನಾಗೈತಪ್ಪ ಅಂತಂದ್ರೆ, ನಾನು ಮೈಸೂರಿನಲ್ಲಿ ಇದ್ದು ಮೈಸೂರಿನೊಳಗೆ ಹೈಸ್ಕೂಲ್ನಲ್ಲಿ ಓದುತ್ತಿರುವ ಸಂದರ್ಭದಲ್ಲಿ ಪರಿಚಯವಾದಂಥವಳು ಈ ಗೆಳತಿ ಸೀತಾ. ನಮ್ಮ ತಂದೆ ಮತ್ತು ಆಕೆಯ ತಂದೆಯು ಕೂಡ ಇಬ್ಬರು ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಹಾಗಾಗಿ ನಮ್ಮ ಎರಡೂ ಮನೆಗಳ ಮಧ್ಯೆ ಒಳ್ಳೆಯ ಸ್ನೇಹ ಬಾಂಧವ್ಯ ಮೂಡಿತ್ತು. ನಮ್ಮಿಬ್ಬರ ಮನೆಯಲ್ಲೂ ಕೂಡ ಹೇಗಿತ್ತು ಅಂತಂದ್ರೆ, ಗಂಡು ಮತ್ತು ಹೆಣ್ಣು ಅಂದ್ರೆ ಗಂಡು ಮಕ್ಕಳೇ ಓದಬೇಕು, ಹೆಣ್ಣು ಮಕ್ಕಳು ಮನೆಯಲ್ಲೇ ಇರಬೇಕು, ಹೆಣ್ಣು ಮಕ್ಕಳಿಗೆ ಓದುವುದಕ್ಕೆ ಅವಕಾಶವಿಲ್ಲ ಎನ್ನುವಂಥ ಆವತ್ತಿನ ಕಾಲದಲ್ಲಿ ಗಂಡು ಹೆಣ್ಣು ಎನ್ನುವ ಭೇದವಿಲ್ಲದೆ ಎಷ್ಟು ಬೇಕಾದರೂ ಓದಿಸಲು ಸಿದ್ಧರಿದ್ದರಂತರು ಅಪ್ಪಂದಿರು. ಅವತ್ತ ಸೀತಾಳ ಅಪ್ಪನು ಕೂಡ ಓದ್ಲಿ ಮಗಳು ಅನ್ನುವಂಥದ್ದಲ್ಲಿ ಅವರು ಕೂಡ ಇದ್ದರು, ಆಸಕ್ತಿ ಹೊಂದಿದ್ದರು. ಹಾಗಾಗಿ ಎಷ್ಟು ಬೇಕಾದರೂ ಓದಿಸಲು ಸಿದ್ಧರಿದ್ದ ಅಪ್ಪಂದಿರು. ಹೈಸ್ಕೂಲಿನಿಂದಲೇ ನನಗೊಂದು ಗುರಿ ಇತ್ತು ಅಂತ ಹೇಳ್ತಾರೆ. ಹೈಸ್ಕೂಲಿನಿಂದಲೇ ನನಗೊಂದು ಗುರಿ ಇತ್ತು, ಒಂದು ಉದ್ದೇಶ ಇತ್ತು. ಏನಂತಂದ್ರೆ, ನಾನು ಇಂಜಿನಿಯರ್ ಆಗಬೇಕು, ಅಭಿಯಂತರ ಆಗಬೇಕು, ಇಂಜಿನಿಯರ್ ಆಗಬೇಕು ಎಂದು ಹಠ ಹಿಡಿದು ನಾನು ಹೈಸ್ಕೂಲಿನಲ್ಲೇ ಅಚ್ಚುಕಟ್ಟಾಗಿ ಓದತೊಡಗಿದ್ದೆ. ಸೀತಾ ಮಾತ್ರ ಓದಿನೊಳಗೆ ಆಸಕ್ತಿ ತೋರಲಿಲ್ಲ. ಮುಂದೆ SSLC ಒಳಗೆ ಆಕೆ ಎಲ್ಲ ವಿಷಯದೊಳಗೂ ಕೂಡ ಅಲ್ಲಿ ಫೇಲ್ ಆಗಲು ಮತ್ತೊಮ್ಮೆ SSLC ಪರೀಕ್ಷೆಯನ್ನು ಕಟ್ಟುವಂಥ ತಾಪತ್ರಯಕ್ಕೆ ಸೀತಾ ಹೋಗಲೇ ಇಲ್ಲ. ಸದಾ ಯಾರಾದರೂ ಒಬ್ಬ ಗೆಳತಿಯನ್ನು ಕೂಡಿಕೊಂಡು ಆಕೆಯ ಜೊತೆಗೂಡಿ ಮಾರ್ಕೆಟ್ಗಳಲ್ಲಿಯೋ ಅಥವಾ ಸಿನಿಮಾ ನೋಡ್ಲಿಕ್ಕೋ ಎಂದು ದಿನನಿತ್ಯ ಆ ಕಾಲವನ್ನು ಕಳೀತಾ ಇದ್ದಳು, ಸುತ್ತಾ ಇದ್ದಳು. ಹೀಗೆ ವರ್ಷಗಳು ಕಳೆದೋದು. ನಾನು ಮುಂದೆ ಸಂಶೋಧನೆಗೆ ಎಂಜಿನಿಯರ್ ಮುಗಿತು. ನಾನು ಸಂಶೋಧನೆಗೆಂದು ಬೆಂಗಳೂರಿಗೆ ಟಾಟಾ ಇನ್ಸ್ಟಿಟ್ಯೂಟಿಗೆ ಬಂದೆ. ಸೀತಾ ಮದುವೆ ಈಗಾಗಲೇ ಆಗೋಗಿತ್ತು. ಸೀತಾಳ ಮದುವೆಯಾಗಿ ಬೆಂಗಳೂರು ಸೇರಿದ್ದಳು. ಸೀತಾ ತುಂಬ ಸುಂದರವಾದಂಥ ಹುಡುಗಿ ಆಕೆ. ಆದರೆ ಹುಡುಗಿಗೆ ಒಂದು ಡಿಗ್ರಿ ಆಗಿರಬೇಕು ಎನ್ನುವ ಕಾಲ ಅವಾಗ. ಹುಡುಗಿ ಕನಿಷ್ಠ ಒಂದು ಡಿಗ್ರಿ ಆದ್ರೂ ಆಗಿರಬೇಕು ಅನ್ನುವಂಥ ಕಾಲಘಟ್ಟ. ಅವತ್ತಿನ ದಿನಮಾನ ಅಂದರೆ ಸುಮಾರು 1970-80ರ ದಶಕ ಈಗಿರ್ಬೋದೇನು. ಆ ಕಾಲಘಟ್ಟದಲ್ಲಿ ಹುಡುಗಿಗೆ ಒಂದು ಡಿಗ್ರಿ ಆದರೂ ಆಗಿರಬೇಕು ಎಂದು ಬಯಸುವಂಥ ಕಾಲದಲ್ಲಿ ಹೀಗೆ SSLC ಫೇಲ್ ಆಗುತ್ತ ಹುಡುಗಿ. ಇವತ್ತು ಬಿಡಿ ಅದೆಲ್ಲ ವ್ಯತಿರಿಕ್ತ ಆಗಿದೆ. ಇವತ್ತಿನ ಬಗೆಗೆ ಮಾತಾಡ್ತಾ ಹೋದರೆ ಅದು
ಸಮಯನೂ ಕೂಡ ಸಾಲದಷ್ಟು ಸಾಕಾಗೋದಿಲ್ಲ. ಹಾಗಾಗಿ ಚೆನ್ನಾಗಿ ಓದಿದ ಕೈತುಂಬ ಸಂಬಳ ತರುವ ಹುಡುಗ ಸಿಗುವುದು ಕಷ್ಟವಾಯಿತು. ನೋಡ್ರಿ, ಡಿಗ್ರಿ ಓದಿದಂಥ ಹುಡುಗರಿಗೆ ಅವತ್ತ ಡಿಗ್ರಿ ಕನಿಷ್ಠ ಹುಡುಗಿ ಏನಂತಂದ್ರೆ ಡಿಗ್ರಿ ಆದರೂ ಓದಿರ್ಬೇಕು, ಪದವಿಯನ್ನಾದರೂ ಅದಕ್ಕೆ ಪೂರೈಸಿರ್ಬೇಕು. ಹಾಗಾಗಿ ಕೈತುಂಬ ವೇತನವನ್ನು ತರುವ, ಕೈತುಂಬ ಸಂಬಳವನ್ನು ತರುವಂಥ ಹುಡುಗನು ಕೂಡ ಸಿಗೋದು ಭಯಂಕರ ಕಷ್ಟವಾಯಿತು. ಮುಂದೆ ಸೀತಾಗೆ ಗಂಡನ ಮನೆಗೆ ಹೊಂದಿಕೊಳ್ಳಲು ಆಗಲೇ ಇಲ್ಲ. ಸೀತಾಳ ಮದುವೆ ಆಗಿತ್ತು, ಕೈತುಂಬ ಸಂಬಳ ತರುವಂಥ ಹುಡುಗ ಬೇಕಾಗಿತ್ತು, ಸಿಗಲಿಲ್ಲ. ಆದರೆ ಯಾವುದೋ ಒಬ್ಬ ಹುಡುಗ ಬಡತನದಲ್ಲಿ ಇರುವಂಥ ಅಷ್ಟಕ್ಕೋ ಇಷ್ಟಕ್ಕೋ ವೇತನವನ್ನು ದುಡಿದು ತರುವಂಥ ಹುಡುಗ ಸಿಕ್ಕ. ಸೀತಾಳಿಗೆ ತನ್ನ ಗಂಡನ ಜೊತೆಗೆ ಹೊಂದಿಕೊಳ್ಳಲಿಕ್ಕೆ ಆಗಲಿಲ್ಲ. ಆಕೆ ಗಂಡನ ಜೊತೆಗೆ ತಕರಾರು ತೆಗೆಯುವಂಥವಳು. ಇಷ್ಟು ಸಣ್ಣ ಮನೆಯಲ್ಲಿ ಅದು ಇಲ್ಲ ಇದು ಇಲ್ಲ, ನಮ್ಮ ಮನೆಯಲ್ಲೆಲ್ಲ ಹೇಗಿತ್ತು, ನಮ್ಮ ಮನೆಯಲ್ಲೆಲ್ಲ ನಾವು ರಾಣಿ ಹಾಗೆ ಮೆರಿತಾ ಇದ್ದೆ, ಇದೆಲ್ಲವನ್ನ ಮಾತಾಡುತ್ತಾ ತಮ್ಮ ಮನೆ ಮೈಸೂರಿನಲ್ಲಿ ಹೇಗಿತ್ತು ಅಂತೇಳಿ 100 ದೂರುಗಳನ್ನು ಹಿಡಿದು 100 ದೂರುಗಳನ್ನು ತೆಗೆದುಕೊಂಡು ವಾರಕ್ಕೊಂದೊಂದು ಸಾರಿ ಅಂದರೆ ವಾರಕ್ಕೆ ನನ್ನನ್ನು ಬಂದು ಹುಡುಕಿ ನಾನು ಉದ್ಯೋಗ ಮಾಡುವಂಥ, ನಾನು ನೌಕರಿ ಮಾಡುವಂಥ ಇನ್ಸ್ಟಿಟ್ಯೂಟಿಗೆ ಬರ್ತಾ ಇದ್ದರು, ಬಂದು ಇದೆಲ್ಲವನ್ನ ಹೇಳ್ತಾ ಇದ್ದರು. ಸುಮ್ಮನೆ ಅವಾಗ ನಿರುಪಕ್ಕೆ ಹೇಳ್ತಾರೆ ಸೀತಾಳಿಗೆ, ಯಾಕೆ ಸುಮ್ಮನೆ ನೀನು ದೂರ್ತಾ ಇದೆಯಾ, ಅದು ಇಲ್ಲ ಇದು ಇಲ್ಲ, ನಮ್ಮ ಮನೆ ಆಗಿತ್ತು ಹೀಗಿತ್ತು ಅಂತ ದೂರುವುದಕ್ಕಿಂತ ಸುಮ್ಮನೆ ನೀನು ದೂರ ಹೇಳ್ತಾ ಕೂರೋದು, ಅದು ಕೂರುವುದರ ಬದಲು ನೀ ಸುಮ್ಮನೆ ದೂರನ್ನ ಹೇಳುವುದರ ಬದಲು ನೀನು ಏನನ್ನಾದ್ರೂ ಮಾಡ್ಬೋದಲ್ಲ, ಏನನ್ನಾದ್ರೂ ಸಾಧಿಸ್ಬೋದಲ್ಲ ಅಂತ ನಾನು ಹೇಳಿದೆ. ನೀನೇನಾದ್ರೂ ಮಾಡು, ಮೊದಲು SSLC ಕಟ್ಟು, SSLC ಫೇಲ್ ಆಗಿದೆಯಲ್ಲ ಆ ವಿಷಯಗಳನ್ನು ನೀನು ಮತ್ತೆ ಮರಳಿ ಕಟ್ಟು, ಮುಂದೆ SSLC ಉತ್ತೀರ್ಣ ಮಾಡ್ಕೋ, ನಂತರದಲ್ಲಿ ಟೈಪಿಂಗ್ ಏನಾದರೂ ಮಾಡು, ಟೈಪಿಂಗ್ ಕಲೆ, ಟೈಪಿಸ್ಟ್ ಕಲೆ. 100 ದಾರಿಗಳಿದ್ರು ಕೂಡ, ಅನೇಕ ದಾರಿಗಳಿದ್ರು ಕೂಡ, 100 ದಾರಿಗಳಿದ್ರು ಕೂಡ ಅವೆಲ್ಲ ಸೀತಾಗಿ ಹೇಗೆ ಕಂಡು ಅಂತಂದ್ರೆ ಅವು ಬಹಳ ಬಲು ಪ್ರಯಾಸದಾಯಕವಾಗಿದ್ವು, ಬಹಳ ಕಷ್ಟಕರವಾಗಿದ್ವು. ಒಬ್ಬ SSLC ಕಟ್ಟಬೇಕು, ಮತ್ತು ಓದಬೇಕು, ಅದನ್ನು ಬರೀಬೇಕು, ಉತ್ತೀರ್ಣ ಆಗ್ತೀನೋ ಇಲ್ಲೋ ಗೊತ್ತಿಲ್ಲ, ಉತ್ತೀರ್ಣ ಆದ ಬಳಿಕ ಮಾತ್ರ ಟೈಪಿಂಗ್ ಕಲಿಬೇಕು, ಅದು ಎಷ್ಟು ಕಷ್ಟವೋ ಏನೋ. ಅಂದ್ರೆ ಮನುಷ್ಯನಿಗೆ ಏನು ಬೇಕಾಗಿಲ್ಲ ಅಂತಂದ್ರೆ ಕಷ್ಟಕ್ಕೆ ಕರಿಬೇಡ್ರಿ, ಊಟಕ್ಕೆ ಮರಿಬೇಡ್ರಿ ಅನ್ನುವಂಥ ಜನರಿದ್ದಾರೆ ಅನ್ನುವಂಥದ್ದಕ್ಕೆ ಈ ಮಾತುಗಳನ್ನ ನಮಗೆ ಅರ್ಥಪೂರ್ಣವಾಗಿ ಗೊತ್ತಾಗ್ತದೆ. ಕಷ್ಟಕ್ಕೆ ಕರಿಬೇಡ್ರಿ, ಆದರೆ ಊಟಕ್ಕೆ ಮಾತ್ರ ಮರಿಬೇಡ್ರಿ, ಎಲ್ಲಿದ್ರೂ ಕರ್ಕೊಂಡು ಬಂದು ಉಣಿಸ್ರಿ ಅನ್ನೋ ಮಂದಿ ಅದಾರ ಈಗ. ಅದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಹೀಗೆ ಬದುಕುವುದಕ್ಕೆ 100 ದಾರಿಗಳಿದ್ರು ಕೂಡ ಅವೆಲ್ಲ ಸೀತಾಳಿಗೆ ಬಲು ಕಷ್ಟಕರವಾಗಿದ್ದು, ಪ್ರಯಾಸಕ್ಕಾಗಿ ಬಲು ನಿಧಾನದಾಗಿ ಕಾಣುತ್ತಿತ್ತು. SSLC ಕಟ್ಟಬೇಕು, ಮತ್ತೆ 2 ವರ್ಷ ಟೈಪಿಂಗ್ ಕಲಿಬೇಕು, ನಂತರ ಉದ್ಯೋಗ ಪಡ್ಕೊಳ್ಬೇಕು, ಇಷ್ಟು ದಿನಗಳು ಹೋಗಿಬಿಡ್ತದಲ್ಲ. ಹೌದು, ಓದಬೇಕು, ಉದ್ಯೋಗವನ್ನು ಪಡ್ಕೊಳ್ಬೇಕಂತಂದ್ರೆ ದಿನಗಳನ್ನು ನಾವು ತೆಗೆದುಕೊಳ್ಳೇಬೇಕಾಗ್ತದೆ, ಕೆಲವು ದಿನಗಳಲ್ಲಿ. ಅಂದ್ರೆ ಈಗ ಮದ್ದು ಕುಡಿದುಕೊಳ್ಳಲು ಏನು ಕೊಡೋದಿಲ್ಲ ನೋಡಿ. ಹಾಗಾಗಿ ಅದು ಓಡಾಡಿದರೆ ಒತ್ತು ಮುಳುಗೋದಿಲ್ಲ, ಒತ್ತು ಮುಳುಗುವುದು ತನ್ನ ಕಾಲಕ್ಕಿದೆ ಅನ್ನುವಂಥದ್ರ ಅರಿವು ಕೂಡ ನಮಗಿರಬೇಕಾಗುತ್ತೆ ಸ್ನೇಹಿತರೆ. ಹೀಗೆ ಸೀತಾಳಿಗೆ ಬಲು ನಿಧಾನದಾಗಿ ಕಾಣ್ತಿತ್ತು. ತಟ್ಟನೆ ಎಲ್ಲ ಸರಿ ಹೋಗಬೇಕು, ಸೀತಾಳಿಗೆ ತಟ್ಟನೆ ಸರಿ ಹೋಗಬೇಕದು, ಹೀಗೆ ಸರಿ ಹೋಗಿ ಬಿಡಬೇಕು ಎಂದು ಬಯಸುತ್ತಿದ್ದಂಥವಳು ಸೀತಾ. ಹಾಗಾಗಿ ಮತ್ತೆ ಕೈತುಂಬ ಸಂಪಾದಿಸಿ ತಂದು ಹಾಕಿ ಹೆಂಡತಿನ ಚೆನ್ನಾಗಿ ಇಟ್ಟುಕೊಳ್ಳುವುದು ಗಂಡನ ಜವಾಬ್ದಾರಿ. ನಿಜ ಒಪ್ಕೊಳ್ಳೋಣ, ಹೆಂಡತಿ ಆದಂಥವಳು ಇದನ್ನು ಬಯಸ್ತಾಳೆ. ಗಂಡನ ಜವಾಬ್ದಾರಿ ಅನ್ನೋದಂದ್ರೆ ಕೈತುಂಬ ಸಂಪಾದನೆ ಮಾಡಿ ಹೆಂಡತಿಯನ್ನ ಚೆನ್ನಾಗಿ ಸುಖದಿಂದ ಇಟ್ಟುಕೊಳ್ಳುವಂಥದ್ದು ಗಂಡನ ಜವಾಬ್ದಾರಿ ಎಂದು ಬಲವಾಗಿ ನಂಬಿದಂಥ ಹುಡುಗಿ ಸೀತಾ. ಇವತ್ತೆಲ್ಲ ಬಿಡಿ, ವಿಜ್ಞಾನ ಎಷ್ಟೆಲ್ಲ ಮುಂದುವರೆದಿದೆ, ಎಲ್ಲ ರಂಗದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಮಹಿಳೆ ತನ್ನ ಬದುಕನ್ನು ಕಟ್ಟಿಕೊಳ್ಳೋದಕ್ಕಾಗಿ ಇವತ್ತು ಆಕೆ ಸನ್ನದ್ಧಳಾಗಿದ್ದಾಳೆ ಮತ್ತು ಸಿದ್ಧಳಿದ್ದಾಳೆ, ಬದುಕನ್ನು ಕಟ್ಟಿಕೊಂಡಿದ್ದಾಳೆ. ಇವತ್ತು ನಾವು ಪುರುಷ ಪ್ರಧಾನ ಸಮಾಜದೊಳಗೆ ಇವತ್ತು ಎಷ್ಟೋ ಕುಟುಂಬಗಳನ್ನು ಸ್ತ್ರೀಯರೇ ಮುಂದುವರಿಸಿಕೊಂಡು ಹೋಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸ್ತ್ರೀಯರೇ ದುಡಿದು ತಮ್ಮ ಮಕ್ಕಳು, ತಮ್ಮ ಪತಿಯರನ್ನ, ತನ್ನ ಇಡೀ ಕುಟುಂಬವನ್ನು ನಿಭಾಯಿಸಿಕೊಂಡು ಹೋಗ್ತಕ್ಕಂಥ ಮಹಿಳೆಯರು ಇವತ್ತಿನ ಈ ಸಮಾಜದೊಳಗೆ ಬಹಳಷ್ಟು ಮಹಿಳೆಯರು ನಮಗೆ ಕಾಣಸಿಗ್ತಾರೆ ಸ್ನೇಹಿತರೆ. ಅದನ್ನು ಕೂಡ ನಾವು ತಿಳಿದುಕೊಳ್ಬೇಕಾದಂಥದ್ದೇ. ಹೀಗೆ ಕೈತುಂಬ ಸಂಪಾದಿಸಿ ತಂದು ಹಾಕಿ ಹೆಂಡತಿನ ಚೆನ್ನಾಗಿ ಇಟ್ಟುಕೊಳ್ಳುವುದು ಗಂಡನ ಜವಾಬ್ದಾರಿ ಎಂದು ಬಲವಾಗಿ ನಂಬಿದ್ದ ಈ ಹುಡುಗಿ ತನ್ನ ಕಿರುಬೆರಳನ್ನು ಎತ್ತಲು ಸಿದ್ಧವಿರಲಿಲ್ಲ. ಕಿರುಬೆರಳನ್ನು ಕೂಡ ಎತ್ತಿ ಕೆಲಸ ಮಾಡಲಿಕ್ಕೆ ಸಿದ್ಧವಿರಲಿಲ್ಲ. ಇರುವುದು ಆಕೆಗೆ ಅದು ಸಾಗುತ್ತೂ ಇರಲಿಲ್ಲ. ಬೇಕು ಅನ್ನೋದನ್ನ ದುಡಿದು ಬಳಸಲಿಕ್ಕೆ ಆಕೆ ಸೀತೆ ಸಿದ್ಧವೂ ಇರಲಿಲ್ಲ. ಬೇಕು ಅನ್ನೋದನ್ನ ನೋಡ್ರಿ, ಬಯಸದನ್ನ ಪಡ್ಕೊಳ್ಬೇಕಂತಂದ್ರೆ ಅದಕ್ಕೆ ನಾವು ಶ್ರಮ ಬೇಕಲ್ಲ, ಶ್ರದ್ಧೆ ಬೇಕಲ್ಲ, ಇಚ್ಛಾಶಕ್ತಿ ಬೇಕಲ್ಲ, ಕ್ರಿಯಾಶಕ್ತಿ ಬೇಕಲ್ಲ. ಹಾಗೆ ಮಾವಿನ ಗಿಡದೊಳಗೆ ಮಾವಿನ ಹಣ್ಣದ, ಮಾವಿನ ಗಿಡದೊಳಗಿರುವಂಥ ಮಾವಿನ ಹಣ್ಣು ನೀನು ಬೀಳೋ ನಾ ತಿಂತೀನಂತಂದ್ರೆ ಬೀಳೋದಿಲ್ಲ. ಅದನ್ನು ನಾವು ಮರವನ್ನು ಹತ್ತಬೇಕು, ಹಣ್ಣನ್ನು ಕಿತ್ಕೊಳ್ಬೇಕು.
ಕಾಯಬೇಕಾಗ್ತದೆ. ಹಾಗಾಗಿ ಇಲ್ಲಿ ಎಲ್ಲವೂ ಅಂದುಕೊಂಡು ಕೂಡಲೇ ಅವು ಆಗಬೇಕು ಅಂತೇನಲ್ಲ. ಬೇಕು ಅನ್ನೋದನ್ನು ದುಡಿದು ಗಳಿಸ್ಲಿಕ್ಕೆ ಸಮಯನೂ ಬೇಕು, ಅದಕ್ಕೆ ಶ್ರಮನೂ ಬೇಕು. ಸಿದ್ಧವಿರಲಿಲ್ಲ ಈಕೆ ಸೀತಾ. ಹೀಗೆ ಕಾಲ ಸರಿಯಿತು, ಅಂದ್ರೆ ದಿನಗಳು ಉರುಳಿದವು. ನನ್ನ ಸಂಶೋಧನೆ ಮುಗಿದೋಯ್ತು. ನಾನು ಸಂಶೋಧನೆ ಮುಗಿದ ಬಳಿಕ ಕೆಲಸ ಹಿಡಿದುಕೊಂಡಿದ್ದೆ. ಬಾಡಿಗೆ ಮನೆಯಲ್ಲಿ ನನಗೆ ರೋಷವಾಗಿತ್ತು, ಬಾಡಿಗೆ ಮನೆಯಲ್ಲಿ ಇದ್ದಿದ್ದು. ಅದಕ್ಕೆ ನಾನು ಏನು ಮಾಡಿದೆ, ನನ್ನ ಸಂಬಳದಲ್ಲಿ ನನ್ನ ವೇತನ ತೆಗೆದುಕೊಳ್ಳುವಂಥ ಬ್ಯಾಂಕ್ಗಳೊಳಗೆ ಸಾಲ ತೆಗೆದುಕೊಂಡು ಒಂದು ಸಣ್ಣ ಪ್ಲಾಟನ್ನು ಖರೀದಿಸಿದ್ದೆ. ಒಂದು ದಿನ ಮನೆಗೆ ಬಂದ ಸೀತಾ ಹೀಗೆ ಹೇಳಿದಂತೆ ನಿರೂಪಕಿ ನೇಮಚಂದ್ರರವರಿಗೆ, ನೀನು ಬಿಡೆ ತುಂಬಾ ಅದೃಷ್ಟವಂತೆ, ನೀನು ಬಿಡೆ, ನೀನು ಬಹಳ ಅದೃಷ್ಟವಂತೆ, ಅದೃಷ್ಟ ಮಾಡಿದೆ ನೀನು ಎಂದು ಅಲುಬ್ತಾಳೆ. ನೀನು ಬಿಡೆ, ನೀನು ಬಹಳ ಅದೃಷ್ಟವಂತೆ, ಪ್ಲಾಟ್ ತಗೊಂಡೆ, ನೀನು ನೌಕರಿ ಆಯಿತು, ಹೀಗೆಲ್ಲ ಹೇಳಿದ್ರು. ಖಂಡಿತ ಅವಾಗ ನಿರೂಪಕಿ ಹೇಳ್ತಾರೆ, ಖಂಡಿತ ಖಂಡಿತವಾಗಿ ಹೇಳ್ತಾರೆ ಅವರು ನೇರವಾಗಿ, ಖಂಡಿತ ನಾನು ಅದೃಷ್ಟವಂತೆ ಕಣೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಭಾರತದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಓದೋ ಅವಕಾಶ ಸಿಗುತ್ತಾ ಹೇಳು? ಅವತ್ತಿನ ಕಾಲಘಟ್ಟದಲ್ಲಿ ಮಹಿಳೆಯರು ಅಂತಂದ್ರೆ 4 ಗೋಡೆಯ ಮಧ್ಯೆ ಇರಬೇಕಾದಂಥ ವಸ್ತು ಆಗಿತ್ತು. ಅವತ್ತಿನ ಸಂದರ್ಭದಲ್ಲಿ ಆ ಹೆಣ್ಣು ಸ್ತ್ರೀಯರು ಎಲ್ಲರೂ ಓದಿಸ್ಲಿಕ್ಕೆ ಆಗ್ತಿರ್ಲಿಲ್ಲ, ಎಲ್ಲರೂ ಓದ್ತಿರ್ಲಿಲ್ಲ. ಹೆಣ್ಣು ಮಕ್ಕಳು ಅಂತಂದ್ರೆ ಓದಿ ಇನ್ನೇನು ಮಾಡೋದಕ್ಕೆ ಸಾಧ್ಯ? ಇವತ್ತು ಈಗ ಹಳ್ಳಿಯೊಳಗೆ ಹೆಣ್ಣು ಮಕ್ಕಳು ಅಂತಂದ್ರೆ ಓದಿ ಇನ್ನೇನು ಮಾಡ್ತಾರೆ ಬಿಡ್ರಿ. ಓದಿದ್ರು ಕೂಡ ಅವರು ಗಂಡನ ಮನೆಗೆ ಹೋದಂದ್ರೆ ಅಲ್ಲಿ ಕಸ ಮುಸರಿ ಇದೆಲ್ಲ ಮಾಡೋದು ತಪ್ಪದೇನ್ರಿ? ತಪ್ಪದಿಲ್ಲರೇ. ಅದು ನಮ್ಮ ಕೆಲಸಗಳವು, ನಮ್ಮ ಕಾರ್ಯಗಳವು, ಅವೆಲ್ಲ ಮಾಡ್ಕೊಳ್ಬೇಕಾದಂತೆ. ತವ್ರ ಮನೆಯೊಳಗೆ ಇದ್ರೆ ಮಾಡೋದಿಲ್ಲ, ಇದು ಗಂಡನ ಮನೆಯೊಳಗೆ ಇದ್ರೂ ಮಾಡೋದಿಲ್ಲ. ಎಲ್ಲ ಕಡೆಗೂ ಕೂಡ ಅದು ಕೆಲಸ ಇರೋದೇ. ಖಂಡಿತ ನಾನು ಅದೃಷ್ಟವಂತ ಕಣೆ. ನಮ್ಮ ಭಾರತದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಓದೋ ಅವಕಾಶ ಸಿಗುತ್ತೆ ಹೇಳು? ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದಿರಲ್ಲ, ಅದು ನನ್ನ ಅದೃಷ್ಟ. ನೋಡಿ, ವಿದ್ಯಾವಂತರ ಕುಟುಂಬದೊಳಗೆ ಹುಟ್ಟಿದಿರಲ್ಲ, ಅದು ನಾನು ಅದೃಷ್ಟ, ನನ್ನ ಅದೃಷ್ಟ ಅದು. ಎಷ್ಟು ಬೇಕಾದರೂ ಓದಿಸ್ತೇನೆ ಅಂದ್ರಲ್ಲ, ಅಂತ ಅಪ್ಪ ಇದ್ದಾರಲ್ಲ, ಅದು ನನ್ನ ಅದೃಷ್ಟ. ಆದ್ರೆ ಈ ಅದೃಷ್ಟ ನಿನಗೂ ಇರ್ತಲ್ಲ ಹುಚ್ಚಿ ಅಂತ ಹೇಳ್ತಾರೆ. ಈ ಅದೃಷ್ಟ ನನಗಿರುವ ಅದೃಷ್ಟ ನಿನಗೂ ಇರ್ತಲ್ಲ, ನೀನು ನೀನು ತೆಗೆದುಕೊಳ್ಳಿಲ್ಲ. ಆದ್ರೆ ಹುಚ್ಚಿ, ಈ ಅದೃಷ್ಟ ನಿನಗೂ ಇರ್ತದೆ. ಎಲ್ಲಿ ಬಿಟ್ಟೆ? ನಾನು ನೇರವಾಗಿ ಹೇಳಿಬಿಟ್ಟೆ, ಈ ಅದೃಷ್ಟ ನಿನಗೂ ಇರ್ತಲ್ಲ. ನಿಮ್ಮಪ್ಪನ ನೀನು ಓದಿಸ್ತೇನೆ ಅಂತ ಹೇಳಿದ್ರಲ್ಲ, ಓದಿಸ್ಲಿಕ್ಕೆ ಸಿದ್ಧರಿ ಇದ್ರಲ್ಲ. ಈ ಉದ್ದೇಶ, ಈ ಅದೃಷ್ಟ ಅನ್ನೋದು ನಿನಗೂ ಇತ್ತು, ಇದನ್ನು ನೀನು ಬಳಕೆ ಮಾಡಿಕೊಂಡಿಲ್ಲ, ಸದ್ಬಳಕೆ ಮಾಡಿಕೊಂಡಿಲ್ಲ. ಅವಳಿಗೆ ನನ್ನ ಹೇಳಿಕೆ, ಆ ಸೀತಾಳಿಗೆ ನನ್ನ ಹೇಳಿಕೆ ಸರಿ ಕಾಣಲಿಲ್ಲ. ನಿರೂಪಕ ಹೇಳ್ತಾನೆ, ಅವಳಿಗೆ ಬದುಕೆಲ್ಲವೂ ಅದೃಷ್ಟದ ಆಟದಂತೆ ತೋರ್ತಾ ಇತ್ತು. ಈ ಬದುಕು ಅನ್ನುವಂಥದ್ದು ಅದೃಷ್ಟದ ಆಟದಂತೆ ಆಕೆಗೆ ಕಾಣ್ತಾ ಇತ್ತು ಸೀತಾಳಿಗೆ. ತನ್ನನ್ನು ಆಕೆ ಮೊದಲು ಮಾತದ್ದು ಒಣಗುತ್ತಾಳೆ, ಅಲುತ್ತಾಳೆ. ಏನು ಮಾಡೋದು? ನನ್ನದು ಈ ಥರದ ಹಣೆ ಬರಹ, ಏನು ಮಾಡೋಕ್ಕಾಗುತ್ತೆ? ದುರಾದೃಷ್ಟ ಅಂತ ಮತ್ತೆ ಆಕೆ ಅಲುಗಿದಳು. ಅವಳ ಮುಂದೆ ಅವಳ ಮದುವೆ ಹೆಚ್ಚು ದಿನಗಳ ಕಾಲ ಉಳಿಯಲಿಲ್ಲ. ಅವಳ ಬದುಕು ದುರಂತದಲ್ಲಿಯೇ ಕೊನೆಗೊಂಡು ಅಂತ ಹೇಳ್ತಾರೆ. ಅಂದ್ರೆ ಆಯ್ಕೆ ಅಂತ ಬಂದಾಗ ಅವು ನಮ್ಮ ಕಣ್ಣೆದುರಿಗೆ ಇರತಕ್ಕಂಥದ್ದು, ಅವುಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥ ಇಚ್ಛಾಶಕ್ತಿ ನಮ್ಮಲ್ಲಿ ಇರಬೇಕಾಗುತ್ತೆ. ಹಾಗಾಗಿ ಆತ್ಮೀಯರೇ, ನಾವು ಇಲ್ಲಿವರೆಗೆ ನೋಡ್ತಕ್ಕಂಥ ಈ 2ನೇ ಭಾಗ ನೋಡಿರ್ತಕ್ಕಂಥ ವಿಚಾರ ಏನಿದೆಯಲ್ಲ, ಸೀತಾಳ ಬದುಕಿನ ಇಡೀ ಕಥೆಯನ್ನು ಚಿತ್ರಿಸ್ತಕ್ಕಂಥದ್ದು. ಎದ್ದು ಕೂಡಲೇ ನೋಡ್ರಿ, ಮತ್ತು ಕೂಡಲೇ ಎದ್ದು ಕೂಡಕ್ಕಾಗೋದಿಲ್ಲ. ಈಗಂದು ಕೂಡಲೇ ತತ್ಕ್ಷಣದಲ್ಲಿ ನಾವು ಇದು ನನಗೆ ಈಗ ಬೇಕು ಅಂತ ಅಂದ್ಕೊಳ್ಳೇ ಸಿಗೋದಿಲ್ಲ. ಅದಕ್ಕೆಲ್ಲ ಸಮಯ ಬೇಕು, ಸಂಪಾದನೆ ಬೇಕು, ದುಡಿಮೆ ಬೇಕು, ಶ್ರಮ ಬೇಕು, ಶ್ರದ್ಧೆ ಬೇಕು, ಇಚ್ಛಾಶಕ್ತಿ ಬೇಕು, ಕ್ರಿಯಾಶಕ್ತಿ ಬೇಕು. ಅದೆಲ್ಲವೂ ಇದ್ದಾಗ ಮಾತ್ರ ನಾವು ಅದನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಎನ್ನುವಂಥ ವಿಚಾರವನ್ನು ಇಲ್ಲಿ ನಾವು ತಿಳ್ಕೊಳ್ಬೇಕು. ಎಷ್ಟೋ ಮಹಿಳೆಯರಿದ್ದಾರೆ ಇವತ್ತು ಭಾರತದಲ್ಲಿ, ನಮ್ಮ ಈ ಜಗತ್ತಿನಲ್ಲಿ. ಕಲಿಕೆಯನ್ನು ಅರ್ಧಕ್ಕೆ ಬಿಟ್ಟಂಥವರಿದ್ದಾರೆ. ಅನೇಕ ಕಾರಣಗಳಿರ್ಬೋದು. ಅವರ ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಅವರ ಬಡತನ ಇರ್ಬೋದು, ಅಥವಾ ಕಲಿಯೋದಕ್ಕೆ ಅವರಿಗೆ ಆಸಕ್ತಿ ಇಲ್ಲದೇ ಇರ್ಬೋದು. ಆದರೆ ಕಲಿಯುವಂಥ ಅವಕಾಶ ಮತ್ತೆ ಮತ್ತೆ ಬರೋದಿಲ್ಲ. ನೋಡಿ, ಮತ್ತೆ ಮತ್ತೆ ಬರೋದಿಲ್ಲ. ಬಂದ ಅವಕಾಶಗಳನ್ನು ನಾವು ಸದುಪಯೋಗ ಮಾಡಿಕೊಂಡು ನಾವು ಸಾಧಿಸಿದ್ದೇ ಆದರೆ ಒಳ್ಳೆಯ ಅತ್ಯುತ್ತಮವಾದಂಥ ಬದುಕನ್ನು ಕಟ್ಟಿಕೊಳ್ಳಬಹುದು ಎನ್ನುವ ವಿಚಾರಧಾರೆಯನ್ನು ಲೇಖಕಿ ನಿರೂಪಕಿ ನೇಮಚಂದ್ರರವರು ಸೀತೆಯ, ತನ್ನ ಬಾಲ್ಯದ ಗೆಳತಿ ಸೀತೆಯನ್ನು ಇಲ್ಲಿ ಉದಾಹರಣೆಯಾಗಿ ಅವರು ಹೇಳ್ಕೊಡ್ತಾರೆ. ಸೀತೆಯ ಬದುಕು ನಮಗೆ ಉದಾಹರಣೆ ಆಗ್ತದೆ. ಹಾಗಾಗಿ ಯಾವುದು ನಮ್ಮ ಹಣೆಬರಹ ಅನ್ನೋದಕ್ಕಿಂತ, ಯಾವುದು ನಾನು ದುರಾದೃಷ್ಟ ಅನ್ನೋದಕ್ಕಿಂತ ಅವುಗಳನ್ನು ಪಡೆದುಕೊಳ್ಳುವಂಥ ಮತ್ತು ಆಯ್ಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಶ್ರಮ ಮತ್ತು ಶ್ರದ್ಧೆ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿಗಳು ಇರಬೇಕು ಎನ್ನುವ ನಿಲುಗಟ್ಟಿನಲ್ಲಿ ಈ ಲೇಖನ ಇದೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ಅವಧಿಯಲ್ಲಿ ಮುಂದುವರಿದ ಭಾಗವನ್ನು ಗಮನಿಸೋಣ. ತಮ್ಮೆಲ್ಲರಿಗೂ ಧನ್ಯವಾದ.